सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ತೈತ್ತಿರೇಯ ಉಪನಿಷತ್ತು ಮೂರನೇ ವಲ್ಲಿ ಭೃಗುವಲ್ಲಿಯನ್ನು ನೋಡಬೇಕು. ಮೊದಲನೇದು ಶಿಕ್ಷಾವಲ್ಲಿ, ಆನಂತರದ್ದು ಬ್ರಹ್ಮಾನಂದವಲ್ಲಿಯನ್ನು ನೋಡಿದ ಮೇಲೆ ಭೃಗುವಲ್ಲಿ. ಬ್ರಹ್ಮಾನಂದವಲ್ಲಿಯಲ್ಲಿ ಎಲ್ಲವೂ ಬ್ರಹ್ಮವೇ, ಬ್ರಹ್ಮ ಬಹುರೂಪ ಆಗಿ ತೋರಬೇಕು ಅಂತ ಹೇಳಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ ಹೇಳಿ ನೋಡಿದ್ವಿ. ಅದಾದ ನಂತರ ನಮ್ಮ ಶರೀರಕ್ಕೆ ಬಂದ ಮೇಲೆ ಈ ಪಂಚಕೋಶಗಳು ಕೂಡ ಬ್ರಹ್ಮವೇ ಅಂತ ಗೊತ್ತಾಯಿತು. ಹಾಗಾದರೆ ಸಾಧನೆ ಏನು ಇಲ್ಲಿ? ಎಲ್ಲವನ್ನೂ ಬ್ರಹ್ಮವನ್ನಾಗಿ ನೋಡೋದ್ರಿಂದ ಮಾತ್ರ ನಾನು ಆನಂದವನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾಯಿತು. ಹಾಗಾದರೆ ಬ್ರಹ್ಮದ ಸ್ವರೂಪ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನಮಗೆ ಅರ್ಥ ಆಯಿತು. ಅವನು ಹಂತ ಹಂತವಾಗಿ ಸೃಷ್ಟಿಯಲ್ಲಿ ವಿಕಾಸ ಆಗಿ ಅನೇಕವಾಗಿ ಕೊನೆಗೆ ಅಲ್ಪತೆಗಳ ಕಟ್ಟುಗಳನ್ನು ಒಳಪಟ್ಟ ದುಃಖ ದುರಂತಗಳಿಂದ ಕೂಡಿದ ಸಂಸಾರಕ್ಕೆ ಬದ್ಧವಾಗಿರುವ ಮಾನವನ ಉತ್ಪತ್ತಿಯಾಯಿತೆಂಬುದನ್ನು ಹೇಳಿದೆ ಅಲ್ವಾ. ಮಾನವನ ಉತ್ಪತ್ತಿ ಕೂಡ ಅದರಿಂದಲೇ ಆಗಿದ್ದು ಅಂತ ಮುಂದೆ ಹೇಳ್ತಾರೆ. ಅನ್ನಂ ಬ್ರಹ್ಮೇತಿ, ಅನ್ನವೇ ಬ್ರಹ್ಮ, ಅನ್ನದಿಂದಲೇ ಮನುಷ್ಯ ಬಂದಿದ್ದು ಅಂತ ನೋಡಿದ್ವಿ. ಅದೆಲ್ಲವೂ ಒಂದು ನಿಯಮದಲ್ಲಿ ನಡ್ಕೊಂಡು ಬರ್ತಾ ಇದೆ. ಆ ನಿಯಮ ತಿಳ್ಕೊಂಡು ಬ್ರಹ್ಮನನ್ನು ಅರಿತುಕೊಂಡವನು ಯಾವುದಕ್ಕೂ ಭಯ ಬೀಳೋದಿಲ್ಲ. ಯಾಕೆ ಈ ಅಧ್ಯಯನವನ್ನು ಮಾಡಬೇಕು, ಬ್ರಹ್ಮನನ್ನು ತಿಳ್ಕೊಳ್ಬೇಕು? ಎಲ್ಲರಿಗೂ ಇರೋದು ಒಂದೇ ಆಸೆ, ದುಃಖವನ್ನು ತೊರಿಬೇಕು, ಸುಖವನ್ನು ಪಡಿಬೇಕು. ಆ ಆತ್ಯಂತಿಕ ಸುಖವನ್ನು ಪಡಿಬೇಕು ಅನ್ನೋದಾದರೆ ಋಷಿಗಳು ನಮಗೆ ಕೊಟ್ಟಿರುವಂತಹ ಒಂದೇ ಮಾರ್ಗ ಆಧ್ಯಾತ್ಮದ ಅಧ್ಯಯನ. ಅದನ್ನು ನೋಡಿದ್ವಿ. ಆನಂದ ಎಷ್ಟು ಹೆಚ್ಚಾಗತ್ತೆ ಅಂತ. ಇಂದ್ರ, ಬೃಹಸ್ಪತಿ ಇವರೆಲ್ಲರಿಗೂ ಎಷ್ಟು ಆನಂದ ಇದೆಯೋ ಆ ಆನಂದವನ್ನು ಈ ವೇದಾಧ್ಯಯನ ಮಾಡಿದವನು ಪಡಿತಾನೆ ಅಂತ ಹೇಳಿದ್ರು. ಆ ಬ್ರಹ್ಮನಿಂದಲೇ ಎಲ್ಲವೂ ನಡೀತಾ ಇರೋದು, ಆ ಬ್ರಹ್ಮದಿಂದಲೇ ಆನಂದ ನಮಗೆ. ಆ ಬ್ರಹ್ಮಾನಂದ ಒಂದೇ ಆತ್ಯಂತಿಕವಾದ ಪರಮೋನ್ನತವಾದ ಆನಂದ ಅನ್ನೋದು ಕೂಡ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಏನು ಮಾಡಬೇಕೀಗ? ಸಾಧನೆ ಮಾಡಬೇಕು ಅಲ್ವಾ. ತಿಳ್ಕೊಂಡಿದ್ದು ಏನಕ್ಕೆ? ಈ ಸುಖವನ್ನು, ಈ ಬ್ರಹ್ಮಾನಂದವನ್ನು ನನ್ನದಾಗಿಸ್ಕೊಳ್ಬೇಕು ಅಂತ. ಹಾಗಾದರೆ ಅದನ್ನು ಹೇಗೆ ಮಾಡಬೇಕು, ಆ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳೋದು ಮುಂದಿನ ವಲ್ಲಿ. ಯಾವುದಿದು? ಅನುವಾಕ 1ರಿಂದ ಶುರುವಾಗತ್ತೆ ಭೃಗುವಲ್ಲಿ. ಆ ವಲ್ಲಿಯನ್ನು ಇವತ್ತು ನೋಡೋಣ. ಅದು ಕೂಡ ಒಂದು ಶಾಂತಿ ಮಂತ್ರದೊಂದಿಗೆ ಪ್ರಾರಂಭ ಆಗುತ್ತೆ. ಗುರು ಶಿಷ್ಯರಿಬ್ಬರೂ ಕೂಡಿ ಒಂದು ಶಾಂತಿ ಮಂತ್ರವನ್ನು ಹೇಳ್ತಾರೆ. ಅದೇನು ಶಾಂತಿ ಮಂತ್ರ? ಸಹನಾವವತು. ನಾವು ಮೊದಲು ಪ್ರಾರಂಭ ಮಾಡುವಾಗ ಹೇಳುವ ಮಂತ್ರವೇ ಅದು. ಇನ್ನೊಮ್ಮೆ ಈ ಸಾಂಪ್ರದಾಯಿಕವಾಗಿ ಈ ಅಧ್ಯಯನ ಮಾಡ್ತಾ ಇರೋದ್ರಿಂದ ಈ ಉಪನಿಷತ್ತಿನ ಮಂತ್ರವಾಗಿ ಮತ್ತೊಮ್ಮೆ ಅದನ್ನು ಹೇಳ್ತೀನಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ तेजस्विनावधीतमस्तु मा विद्विषावहै। ओम शांति शांति शांति। ಪರಮೇಶ್ವರನು ನಮ್ಮಿಬ್ಬರನ್ನು ಅಂದರೆ ಗುರು ಶಿಷ್ಯರನ್ನು ಜೊತೆಯಲ್ಲಿ ಕಾಪಾಡಲಿ.
ನಮ್ಮಿಬ್ಬರನ್ನು ಜೊತೆಯಲ್ಲಿ ಪೋಷಿಸಲಿ. ನಾವಿಬ್ಬರು ಜೊತೆಯಲ್ಲಿ ಸಾಮರ್ಥ್ಯ ಪಡೆಯುವಂತಾಗಲಿ. ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಲಿ. ನಾವಿಬ್ಬರು ಪರಸ್ಪರ ದ್ವೇಷಿಸದೇ ಇರುವಂತಾಗಲಿ. ಗುರು ಶಿಷ್ಯರು ಈ ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಸ್ತಾರೆ. ಇಲ್ಲಿ ಭೃಗುವು ತನ್ನ ತಂದೆಯನ್ನು ಬ್ರಹ್ಮಜ್ಞಾನಕ್ಕಾಗಿ ಪ್ರಾರ್ಥಿಸಿದ್ದು ಅಂತ ಹೇಳಿದ್ರೆ, ಇಲ್ಲಿ ಭೃಗು ಅನ್ನೋನೇ ಗುರು, ಭೃಗು ಅನ್ನೋನೇ ಶಿಷ್ಯ. ಅವನು ತಂದೆಯಾದ ವರುಣನ ಹತ್ರ ಹೋಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನಂತ? ಬ್ರಹ್ಮಜ್ಞಾನವನ್ನು ನನಗೆ ತಿಳಿಸ್ಕೊಡು ತಂದೆ ಅಂತ. ತಂದೆನೇ ಅವನು ಹೇಗೆ ಗುರು ಆಗ್ತಾನೆ? ಇಲ್ಲ, ತಂದೆನೇ ಗುರು ಆಗಬಹುದು. ಹಾಗಾಗಿ ಈ ಋಷಿ ಪರಂಪರೆಯಲ್ಲಿ ಈ ಭೃಗು ಮತ್ತು ವರುಣರ ಒಂದು ಸಂವಾದ ಏನಿದೆ ಅದನ್ನು ಇಲ್ಲಿ ಹೇಳ್ತಾರೆ. ಭೃಗುರ್ವೈ ವಾರುಣಿಃ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಕ್ಮಿತಿ. ಭೃಗುವು ತನ್ನ ತಂದೆಯಾದ ವರುಣನನ್ನು ಸಮೀಪಿಸಿ, ಎಲೈ ಭಗವಂತನೇ, ನನಗೆ ಬ್ರಹ್ಮವನ್ನು ಉಪದೇಶಿಸು ಎಂದು ಕೇಳಿದನು. ವರುಣನು ಅನ್ನ, ಪ್ರಾಣ, ಕಣ್ಣು, ಕಿವಿ, ಮನಸ್ಸು ಮತ್ತು ವಾಕು ಎಂಬ ಬ್ರಹ್ಮೋಪಲಬ್ಧಿಯ ದ್ವಾರಗಳನ್ನು ಹೇಳಿದನು. ಭೃಗು ಹೋಗ್ಬಿಟ್ಟು ತನ್ನ ತಂದೆ ಹತ್ರ, ವರುಣ ಅವನ ಹತ್ರ ಹೋಗಿ ಕೇಳ್ತಾ ಇದ್ದಾನೆ. ಏನಂತ? ಎಲೈ ತಂದೆಯೇ, ಎಲೈ ಭಗವಂತನೇ ಅಂತ ಕರೀತಾನೆ ನೋಡಿ. ತಂದೆಯನ್ನ ಭಗವಂತ, ಗುರು ಎಲ್ಲ ರೀತಿಯಲ್ಲಿ ಅತ್ಯಂತ ಗೌರವಪೂರ್ಣ. ತಂದೆ ಅಂದ್ಕೂಡಲೇ ಅವನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ತಂದೆಯನ್ನ ಇಲ್ಲಿ ಭಗವಂತನೇ ಅವನು ಶಿಷ್ಯನ ರೂಪದಲ್ಲಿ ಹೋಗಿ ಬೇಡ್ಕೊಳ್ತಾ ಇದ್ದಾನೆ, ನನಗೆ ಬ್ರಹ್ಮವನ್ನು ಉಪದೇಶಿಸು. ಯಾಕೆ? ಆ ಬ್ರಹ್ಮಾನಂದವೇ ಅತ್ಯಂತಿಕ ಆನಂದ ಅಂದಾಗ ಅದನ್ನು ನಾನು ಪಡ್ಕೊಳ್ಬೇಕು, ಬ್ರಹ್ಮವನ್ನು ಉಪದೇಶಿಸು ಅಂತ ಹೇಳಿದಾಗ ವರುಣ ಏನು ಹೇಳ್ತಾ ಇದ್ದಾನೆ? ಅನ್ನ, ಪ್ರಾಣ. ಅಂದರೆ ಅನ್ನವನ್ನು ಅವನು ಒಂದು ಕ್ಲೂ ಕೊಡ್ತಾ ಇದ್ದಾನೆ. ಇಲ್ಲ ಅಷ್ಟೇ, ಕೇಳಿದ ತಕ್ಷಣ ಶಿಷ್ಯನಿಗೆಲ್ಲವೂ ಬಿಚ್ಚಿ ಹೇಳಲ್ಲ, ಅವನು ಕ್ಲೂ ಕೊಡ್ತಾ ಇದ್ದಾನೆ. ಏನಂತ? ಅನ್ನ, ನೀನು ತಿಂತಾ ಇರೋದು ಅನ್ನ ಏನಿದೆ ಅದರಿಂದಲೇ ಎಲ್ಲವೂ ಆಗ್ತಾ ಇದೆ. ಪ್ರಾಣ, ಉಸಿರಾಟದಿಂದ ಎಲ್ಲ ಆಗ್ತಾ ಇದೆ. ಕಣ್ಣು, ಕಿವಿ. ಕಣ್ಣು ಮತ್ತು ಕಿವಿಯಿಂದ ಹೊರಗಿನ ಪ್ರಪಂಚವನ್ನು ನೀನು ಗ್ರಹಿಸ್ತಾ ಇದೆಯಾ? ಕಣ್ಣು ಕಿವಿಯಿಂದ ಗ್ರಹಿಸಿದ್ರೆ ಸಾಕ, ನೋಡಿದರೆ ಸಾಕ, ಅದ್ರ ಹಿಂದೆ ಮನಸ್ಸಿದ್ರೆ ಮಾತ್ರ ಅದೇನು ಅಂತ ಸರಿಯಾಗಿ ಗೊತ್ತಾಗೋದು. ಅದೆಲ್ಲವನ್ನು ಪಡ್ಕೊಂಡ ಮೇಲೆ ನೀನು ಅದನ್ನು ಹೇಳಬೇಕು ಅಂದರೆ ಮಾತುಗಳು ನಿನ್ನಲ್ಲಿ ಇರಬೇಕು, ಆ ಮಾತು ಇರಬೇಕು. ಇದರಿಂದ ಬ್ರಹ್ಮ ಉಪಲಬ್ಧಿ, ಇದು ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ, ಬ್ರಹ್ಮನನ್ನು ಪಡಿಲಿಕ್ಕೆ ದ್ವಾರಗಳು ಅಂತ ಹೇಳ್ತಾನೆ ನೋಡಿ. ಎಷ್ಟು ಸುಂದರವಾಗಿ ಅನ್ನ, ಪ್ರಾಣ, ಕಣ್ಣು, ಕಿವಿ, ಮನಸ್ಸು ಮತ್ತು ವಾಕ್ ಎಂಬುದು ಬ್ರಹ್ಮೋಪಲಬ್ಧಿಯ ದ್ವಾರಗಳನ್ನು ಹೇಳಿದನು. ಕ್ಲೂ ಕೊಟ್ಟ, ಬ್ರಹ್ಮನ ಉಪಲಬ್ಧಿ ದ್ವಾರಗಳಿದು ಅಂತ. ಅಷ್ಟು ಕ್ಲೂ ಕೊಟ್ಟ ಮೇಲೆ ಮುಂದೆ ಏನು ಹೇಳ್ತಾನೆ ನೋಡಿ. ಬ್ರಹ್ಮದ ಲಕ್ಷಣ ಹೇಳ್ತಾ ಇದ್ದಾರೆ. ತಗುಂ ಹೋವಾಚ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ. ಯಾವುದರಿಂದ ಎಲ್ಲ ಪ್ರಾಣಿಗಳು ಹುಟ್ಟುವುವೋ ಹಾಗೆ ಹುಟ್ಟಿದ ಪ್ರಾಣಿಗಳು ಯಾವುದರಿಂದ ಜೀವಿಸುವವೋ, ಕೊನೆಗೆ ಯಾವುದರೊಳಗೆ ಅವು ಹೋಗುವವೋ ಅದನ್ನು ತಿಳಿದುಕೋ. ಅದೇ ಬ್ರಹ್ಮ ಎಂದು ವರುಣನು ಭೃಗುವಿಗೆ ಹೇಳಿದನು. ಭೃಗುವು ತಪಸ್ಸನ್ನು ಮಾಡಿ ಈ ಅನುಭವವನ್ನು ಪಡೆದನು. ಈ
ಈ ಪ್ರಾಣಿಗಳು ಯಾವುದರಿಂದ ಹುಟ್ಟುತ್ತಿದೆ? ಅನ್ನದಿಂದ ಹುಟ್ಟುತ್ತಾ ಇದೆ ಅನ್ನೋದು ನೋಡಿದ್ದೀವಿ ನಾವು ಹಿಂದಿನ ಅಧ್ಯಾಯದಲ್ಲಿ. ಹಾಗೆ ಹುಟ್ಟಿದ ಪ್ರಾಣಿಗಳು ಯಾವುದರಿಂದ ಜೀವಿಸುತ್ತೆ? ಈಗ ತಂದೆ ತಾಯಿ ಅನ್ನವನ್ನು ತಿಂದಾಗ ಅದು ವೀರ್ಯ ಅನ್ನೋದು ಉತ್ಪತ್ತಿಯಾಗಿ ಆ ವೀರ್ಯದಿಂದ ಮಕ್ಕಳು ಹುಟ್ಟಿದ ಮೇಲೆ, ಅದು ಹುಟ್ಟಿದ ಮೇಲೆ ಏನಾಗುತ್ತೆ? ಬೆಳೆಯುತ್ತೆ. ಬೆಳೆದ ಮೇಲೆ ಏನಾಗುತ್ತೆ? ಅದು ಜೀವಿಸೋದಕ್ಕೆ ಅನ್ನ ಬೇಕು. ಆ ಜೀವಿಸೋದು ಕೂಡ ಅನ್ನ ಬೇಕು. ಕೊನೆಗೆ ಯಾವುದರೊಳಗೆ ಅದು ಜೀವಿಸಿ ನೋಡಿ, ಹುಟ್ಟಿದ ಮೇಲೆ ಅನ್ನವನ್ನು ತಿಂದು ಬೆಳೆದು ಆಮೇಲೆ ಕೊಳೆತು ಅದು ಮಣ್ಣಾದಾಗ ಆ ಶರೀರ ಮತ್ತೊಂದಕ್ಕೆ ಅನ್ನ ಆಗುತ್ತೆ. ಕ್ರಿಮಿಕೀಟಗಳಿಗೆ ಅನ್ನ ಆಗುತ್ತೆ. ಕ್ರಿಮಿಕೀಟಗಳಿಗೆ ಅನ್ನವಾಗುತ್ತೆ. ಇಲ್ಲ ಅಂತಂದರೆ ಅದನ್ನು ಮಣ್ಣು ಮಾಡಿದರೆ ಅದು ಗೊಬ್ಬರ ಆಗುತ್ತೆ ಯಾವುದಕ್ಕೂ ಅಲ್ವಾ? ಹಾಗೆ ಇದೆಲ್ಲವೂ ಅನ್ನವಾಗಿಯೇ ಇರುತ್ತೆ. ಕೊನೆಗೆ ಯಾವುದರೊಳಗೆ ಅವು ಹೋಗುವೋ ಅದನ್ನು ತಿಳ್ಕೋ ನೀನು ಅಂತ. ಆದರೆ ಸೃಷ್ಟಿಯಲ್ಲಿ ಎಲ್ಲವೂ ಬ್ರಹ್ಮನಿಂದಲೇ ಬಂದಿರೋದ್ರಿಂದ ಅದು ಸೃಷ್ಟಿ ಸ್ಥಿತಿ ಲಯ ಆಗ್ತಾನೇ ಇದೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಬ್ರಹ್ಮನಿಂದಲೇ ಹುಟ್ಟಿ ಬ್ರಹ್ಮನಲ್ಲೇ ಇದ್ದು ಬ್ರಹ್ಮನಲ್ಲೇ ಲೀನ ಆಗಿ ಹೋಗ್ತಾ ಇದೆ. ಅದನ್ನು ಕುರಿತು ತಪಸ್ಸು ಮಾಡು ಅಂತ ಹೇಳ್ತಾ ಇದ್ದಾರೆ. ಸಪತೋ ಏನದು? ತಪಸ್ಸನ್ನು ಮಾಡು. ತಪ ಅತಪ್ಯತ. ತಪಸ್ಸನ್ನು ಮಾಡು ಅಂತ ಹೇಳ್ತಾನೆ. ಇವನು ತಪಸ್ಸನ್ನು ಮಾಡಿದ ಮೇಲೆ ಅವನು ಅದನ್ನು ಅರಿತುಕೊಳ್ತಾನೆ ಅಂತ. ಈಗ ಈ ತಪಸ್ಸಂದ್ರೆ ಏನು? ಶಂಕರ ಭಾಷ್ಯದಲ್ಲಿ ಸುಂದರವಾದ ಒಂದು ಡೆಫಿನೇಷನ್ ಕೊಡ್ತಾರೆ. ಏನಪ್ಪ ಅದು ಅಂತ ಹೇಳಿದ್ರೆ, ತಪಸ್ಸು ಅಂತಂದ್ರೆ ಬಾಹ್ಯ ಅಂತಃಕರಣ ಸಮಾಧಾನ ಅಂತ. ಬಾಹ್ಯ ಅಂತಃಕರಣ ಸಮಾಧಾನ ಅಂದರೆ ಹೊರಗಡೆ ನಾನು ಏನನ್ನೋ ನೋಡ್ತೀನಿ, ನನ್ನಲ್ಲಿ ಏನೋ ಒಂದು ಪ್ರಶ್ನೆ ಮೂಡುತ್ತೆ, ಅದಕ್ಕೆ ನಾನು ಉತ್ತರವನ್ನು ತಿಳ್ಕೊಳ್ಬೇಕು. ಅಂತರಂಗದಲ್ಲಿ ನಾನು ಅದನ್ನು ಕುರಿತು ಯೋಚನೆ ಮಾಡ್ತೀನಿ, ತಪಸ್ಸು ಮಾಡ್ತೀನಿ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ತೀನಿ. ನೋಡಿ, ಪ್ರಪಂಚದಲ್ಲಿ ಯಾವುದನ್ನು ಹೇಗೆ ಬೇಕಾದರೂ ಪಡ್ಕೊಳ್ಬೋದು. ನೀವು ಕೇಳಿರಬೇಕು, ಬೆಗ್ ಬಾರೋ ಆರ್ ಸ್ಟೀಲ್ ಆರ್ ಬ್ರೈಬ್, ಬೆಗ್ ಬಾರೋ ಬ್ರೈಬ್ ಆರ್ ಸ್ಟೀಲ್ ಅಂತ ಅಲ್ವಾ? ನಮಗೇನೋ ಬೇಕು ಅಂದರೆ ಬೇಡ್ಕೊಂಡು ತಗೊಳ್ಬೋದು. ಬೆಗ್ ಬಾರೋ, ನನಗೆ ಸ್ವಲ್ಪ ದಿನ ಕೊಟ್ಟಿರು ಅಂತ ಕೇಳಿಸ್ಕೊಳ್ಬೋದು. ಹಾಗೆ ಬ್ರೈಬ್, ಲಂಚ ಕೊಟ್ಟು ತಗೊಳ್ಬೋದು. ಹಾಗೆ ಕದಿಲೂಬಹುದು ಅಥವಾ ಕಷ್ಟಪಟ್ಟು ದುಡಿದು ಸಂಪಾದಿಸಬಹುದು. ಹೇಗೆ ಬೇಕಾದರೂ ನಾವು ಅದನ್ನು ಪಡ್ಕೊಳ್ಬೋದು. ಆದರೆ ಇನ್ನೊಂದು ವಿಚಾರ ಇದೆ, ಸಂಕಲ್ಪ, ತಪಸ್ಸಿನಿಂದಲೂ ಅದನ್ನು ಪಡ್ಕೊಳ್ಬೋದು ಅಂತ ನಾವೆಲ್ಲ ಕೇಳಿದ್ದೀವಲ್ವಾ? ಎಷ್ಟೋ ಜನ ಮಹಾತ್ಮರು ಏನು ಇರೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ. ನಾಳೆ ಬನ್ನಿ ಎಲ್ಲರಿಗೂ ಇಲ್ಲ ಊಟ ಆಗತ್ತೆ ಅಂತಾರೆ. ಅವನ ಹತ್ರ ಒಂದು ಸಣ್ಣ ರೊಟ್ಟಿನೂ ಇರೋದಿಲ್ಲ, ಒಂದಿಷ್ಟು ಹಿಟ್ಟು ಕೂಡ ಇರೋದಿಲ್ಲ, ಒಲೆ ಇರೋದಿಲ್ಲ, ಏನಿಲ್ಲ. ಎಲ್ಲೋ ಹಿಮಾಲಯದಲ್ಲೆಲ್ಲ ಈ ಥರ ತುಂಬ ಇದೆ. ನಾಳೆ ಇಲ್ಲಿ ಬಂದ್ಬಿಡಿ ಊಟಕ್ಕೆ, ನಮಗೆಲ್ಲ ಊಟ ಆಗತ್ತೆ. 10 ಜನ ಹೋಗ್ತಾರೆ ಅಲ್ಲಿ. ಏನು ಇವ್ರು ಊಟ ಕೊಡ್ತೀವಿ ಅಂದಿದ್ದಾರೆ, ನೋಡೋಣ ಹೋಗೋಣ ಬಿಡು ಅಂತ ಹೋದರೆ ಅಲ್ಲಿ ಏನು ಇರಲ್ಲ, ಕೂತಿರ್ತಾರೆ ಮಹಾಶ್ರೀಗಳು, ಆ ತಪಸ್ವಿಗಳು ಕೂತಿರ್ತಾರೆ. ಪಕ್ಕದಲ್ಲಿ ಇವರು 10 ಜನ ಕೂತಿರ್ತಾರೆ. ಊಟಕ್ಕೆ ಕರೆದಿದ್ದಾರೆ ಗುರುಗಳು, ಊಟ ಕೊಡ್ತೀವಿ ಅಂದಿದ್ದಾರೆ, ನೋಡೋಣ ಏನು ಕೊಡ್ತಾರೆ ಅಂತ ಕಾಯ್ತಾ ಇದ್ದರೆ ಯಾರೋ ಒಬ್ಬ ಬರ್ತಾನೆ. ಅವನು ಹೇಳ್ತಾನೆ, ಗುರುಗಳೇ, ನಾನು ಹೋದ ವರ್ಷ ಬಂದಿದ್ದೆ, ನನಗೇನೋ ಆಗಬೇಕಾಗಿತ್ತು ಅಂತ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಾನು ಕೇಳಿದ್ದು ಆಯಿತು, ಆದ್ದರಿಂದ ನಿಮಗೆ ಇವತ್ತು ಎಲ್ಲರಿಗೂ ಊಟ ಹಾಕಬೇಕು ಅಂತ ಬಂದಿದ್ದೀನಿ, ಊಟ ಹಾಕ್ತಾನೆ. ಋಷಿಗಳು ತಪಸ್ಸು ಮತ್ತು ಸಂಕಲ್ಪ ಶಕ್ತಿಯಿಂದನೇ ಅದು ಎಲ್ಲವನ್ನೂ ಮಾಡ್ತಾ ಇದ್ರು. ನೋಡಿ, ಎಲ್ಲ ಪಡ್ಕೊಳ್ಬೇಕಾದ್ರೆ ನಾವು ಹೋಗಿ ಇದೇ ಮಾಡಬೇಕು ಅಂತಿಲ್ಲ. ಒಂದು ಕಾಯಿಲೆ ಬಿದ್ದಿದೆ, ಕಾಯಿಲೆಗೋಸ್ಕರ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಮಾತ್ರೆಗಳನ್ನು ತಗೊಳ್ತೀವಿ, ಔಷಧಿಯನ್ನು ತಗೊಳ್ತೀವಿ, ಅದೊಂದು ರೀತಿ. ಆದರೆ ಇನ್ನೊಂದು ರೀತಿಯಲ್ಲಿ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಅದು ಎಲ್ಲೆಲ್ಲಿ ಕಾಯಿಲೆ ಇದೆ ಆ ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳುವಂಥ ಸಾಕಷ್ಟು ಸಂತರಿದ್ದಾರೆ ಭಾರತದಲ್ಲಿ. ಆದ್ದರಿಂದ ಇಲ್ಲಿ ಈ ವರುಣ ಹೇಳಿರುವಂಥದ್ದು ಭೃಗುವಿಗೆ ತಪಸ್ಸನ್ನು ಮಾಡು, ತಪಸ್ಸನ್ನು ಮಾಡಿ ನಿನ್ನ ಪ್ರಶ್ನೆಗೆ ನೀನು ಉತ್ತರವನ್ನು ಕಂಡುಕೋ. ಸುಮ್ಮನೆ ಹೇಳಲಿಲ್ಲ ಅವರು, ತಪಸ್ಸನ್ನು ಮಾಡು. ಭಾರತದಲ್ಲಂತೂ ಎಲ್ಲದಕ್ಕೂ ನಾವು ತಪಸ್ಸೆ ಕೇಳಿದ್ದೀವಲ್ವ? ಮಕ್ಕಳು ಹುಟ್ಟಬೇಕು, ತಪಸ್ಸು ಮಾಡಿದ್ದಾರೆ. ಆರೋಗ್ಯ ಬೇಕು, ತಪಸ್ಸು ಮಾಡಿದ್ದಾರೆ. ಎಲ್ಲದಕ್ಕೂ ತಪಸ್ಸು ಅಲ್ವಾ? ಆರೋಗ್ಯ ಬೇಕು, ಮಕ್ಕಳು ಬೇಕು, ಆಯುಷ್ ಬೇಕು, ಬೇರೆಯವ್ರಿಗೆ ಯಾರಿಗೋ ಶಾಪ ಕೊಡಬೇಕು, ತಪಸ್ಸು ಮಾಡು. ಬೇರೆ ಯಾರನ್ನೋ ಕೊಲೆ ಮಾಡಬೇಕು, ನೋಡಿದೀವಲ್ಲ ಮಹಾಭಾರತದಲ್ಲೆಲ್ಲ. ನಮ್ಮ ದೇಶದ ಸಂಪತ್ತೇ ತಪಸ್ಸು. ಆ ತಪಸ್ಸು ಅನ್ನುವಂಥದ್ದು ಅಷ್ಟು
ಅಷ್ಟೊಂದು ಮಹತ್ವ ಹೊಂದಿರೋದ್ರಿಂದಲೇ ಭಾರತ ಹೀಗಿರೋದು ಅಂತ ಒಂದು ಕಡೆ ಪ್ರವಚನಕಾರರು ಹೇಳ್ತಾರೆ. ಅದು ಹೌದು ಕೂಡ. ಭಾರತ ಅಂದ್ಕೂಡಲೇ ಅದು ತಪೋ ಭೂಮಿ, ತಪಸ್ಸಿನಿಂದ ಕೂಡಿರೋದು ಅಂತ. ಇಲ್ಲಿ ತಪಸ್ಸನ್ನು ಮಾಡು, ನೀನು ನಿನ್ನ ಪ್ರಶ್ನೆಗೆ ನೀನು ಉತ್ತರವನ್ನು ಕಂಡ್ಕೋ. ಯಾವುದರಿಂದ ಉತ್ಪತ್ತಿಯಾಗಿ ಯಾವುದರಲ್ಲಿ ಇದ್ದು ಯಾವುದರಲ್ಲಿ ಮಣ್ಣಾಗ್ತಾ ಇದೆಯೋ ಅದೇ ಬ್ರಹ್ಮ ಅಂತ ಹೇಳಿ ಇಲ್ಲಿ ಗುರುಗಳು ಶಿಷ್ಯನಿಗೆ ವರುಣ ಅನ್ನುವ ಗುರುಗಳು ಭೃಗು ಅನ್ನೋ ಶಿಷ್ಯನಿಗೆ ಹೇಳಿದ್ದಾರೆ. ಅವನೇನು ಮಾಡ್ತಾನೆ ಮುಂದಿನ ಅನುವಾಕ ನೋಡಿ. ಅನ್ನವೇ ಬ್ರಹ್ಮವೆಂಬ ಜ್ಞಾನ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, अन्नाद्येव खल्मिमानि भूतानि जायन्ते, अन्नेन जातानि जीवन्ति, अन्नं प्रयन्त्यभिसंविशन्तीति तद्विज्ञाय पुनरेव वरुणं पितरमुपससार, अधीहि भगवो ब्रह्मेति तगुंहोवाच, तपसा ब्रह्म विजिज्ञासस्व, तपो ब्रह्मेति स तपोतप्यत, स तपस्तप्त्वा. ಭೃಗುವು ಅನ್ನವನ್ನು ಬ್ರಹ್ಮವೆಂದು ತಿಳಿದುಕೊಂಡು, ಅನ್ನವೆಂದರೆ ಆಹಾರ ರೂಪದ ಸಕಲ ಜೀವಿಗಳನ್ನು ಪೋಷಿಸುವ ಪುಷ್ಟಿದಾಯಕ ಪದಾರ್ಥಗಳನ್ನೊಳಗೊಂಡ ಪ್ರಕೃತಿ ಪ್ರಪಂಚ. ಏಕೆಂದರೆ ಅನ್ನದಿಂದಲೇ ಪ್ರಾಣಿಗಳು ಹುಟ್ಟುತ್ತವೆ, ಹುಟ್ಟಿದವುಗಳು ಅನ್ನದಿಂದಲೇ ಜೀವಿಸುತ್ತವೆ ಮತ್ತು ಅನ್ನದೊಡನೆ ಒಂದಾಗುತ್ತವೆ. ಇದನ್ನು ಅರಿತ ಮೇಲೆಯೂ ಭೃಗುವಿಗೆ ತೃಪ್ತಿಯಾಗಲಿಲ್ಲ. ಪುನಃ ಅವನು ಗುರುವಾದ ತಂದೆಯ ಬಳಿ ಹೋಗಿ, ಭಗವಂತನೇ, ನನಗೆ ಬ್ರಹ್ಮವನ್ನು ಉಪದೇಶ ಮಾಡು ಎಂದು ಕೇಳಿದನು. ತಪಸ್ಸಿನಿಂದ ಬ್ರಹ್ಮವನ್ನು ತಿಳಿದುಕೋ, ತಪಸ್ಸೇ ಬ್ರಹ್ಮ ಎಂದು ವರುಣನು ಹೇಳಿದನು. ಭೃಗುವು ತಪಸ್ಸನ್ನು ಮಾಡಿದನು, ತಪಸ್ಸನ್ನು ಮಾಡಿ ಅದನ್ನು ತಿಳಿದುಕೊಂಡನು. ತಂದೆ ಸುಮ್ಮನೆ ಹೇಳೋದೇ ಇಲ್ಲ ಉತ್ತರ. ಏನು ಕಾಂಪ್ಲಿಕೇಟ್ ಮಾಡಿಡ್ತೀಯಪ್ಪ ನೀನು, ತಪಸ್ಸು ಮಾಡು, ತಿಳ್ಕೊ. ಅನ್ನಂ ಬ್ರಹ್ಮೇತಿ ಜಾನತ್. ಈ ಸಲ ತಪಸ್ ಮಾಡಕ್ ಹೋದಾಗ ತಪಸ್ ಮಾಡಕ್ ಕೂತಿದ್ದಾನೆ. ಏನಂತ ಹೇಳ್ತಿದ್ದಾನೆ ಅವನು? ಅನ್ನವನ್ನು ಬ್ರಹ್ಮವೆಂದು ತಿಳಿದ. ಅಂದ್ರೆ ಈ ಶರೀರ ಏನಿದೆ, ಈ ಶರೀರ ಬಂದಿರೋದು ಅನ್ನದಿಂದ, ಆ ಅನ್ನದಿಂದ ಹುಟ್ಟಿದ್ದು, ಅನ್ನದಿಂದಲೇ ಬೆಳೆದಿದ್ದು, ಮತ್ತೆ ಅದು ಮಣ್ಣೆ. ಇಲ್ಲಿ ಅನ್ನ ಅಂದ ಕೂಡಲೇ ನಾವು ತಿನ್ನೋ ಅಕ್ಕಿ ಅಷ್ಟೇ ಅನ್ನ ಅಲ್ಲ. ಅದು ಈ ಶರೀರವನ್ನು ಪುಷ್ಟಿಗೊಳಿಸ್ಲಿಕ್ಕೆ, ಅದು ಪ್ರಾಣಿಗಳದ್ದಾಗಿರ್ಬೋದು ಮನುಷ್ಯರದ್ದಾಗಿರ್ಬೋದು, ಅದು ಪುಷ್ಟಿಗೊಳಿಸ್ಲಿಕ್ಕೆ ನಾವು ಏನೇನು ತಿಂತೀವಿ ಅದು ಎಲ್ಲವೂ ಅನ್ನ ಅಂತಾರೆ. ಆ ಅನ್ನದಿಂದ ಈ ಶರೀರ ಬೆಳೆದು ಅದು ಮತ್ತೆ ಮಣ್ಣಾಗುತ್ತೆ. ಇದನ್ನು ಕುರಿತು ತಪಸ್ಸು ಮಾಡ್ತಾನೆ, ಹೌದಲ್ವಾ? ಅನ್ನ ಊಟ ಮಾಡಿ ಈ ಶರೀರ ಬೆಳೀತು, ಶರೀರ ಬೆಳೆದ ಮೇಲೆ ಮತ್ತೆ ಅದು ಮತ್ತೊಂದಕ್ಕೆ ಅನ್ನ ಆಯಿತು ಅಂತೆಲ್ಲ ತಿಳ್ಕೊಂಡ್ಮೇಲೆ ಅವನಿಗೆ ಒಂದು ಅನುಮಾನ ಬರುತ್ತೆ. ಅಂದರೆ ಯಾವುದರಿಂದ ಹುಟ್ಟಿ ಯಾವುದರಿಂದ ಬೆಳೆದು ಯಾವುದಕ್ಕೆ ಮಣ್ಣಾಯಿತು ಅದೇ ಬ್ರಹ್ಮ ಅಲ್ವಾ? ಬ್ರಹ್ಮನ ಡೆಫಿನೇಷನ್ ಅದೇ ತಾನೇ. ಆದರೆ ಬ್ರಹ್ಮನ ಡೆಫಿನೇಷನ್ ಏನಾಗಿತ್ತು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತಂ ಬ್ರಹ್ಮ ಅಂತ ಹೇಳುವಾಗ ಅಲ್ಲಿ ಬದಲಾವಣೆ ಆಗುವ ಹಾಗಿಲ್ಲ. ಹೇಗೆ ನೋಡಿ, ನಾವು ಅನ್ನವನ್ನು ಬೇಯಿಸ್ತೀವಿ ಅಂತ ಹೇಳ್ತೀವಿ, ಅನ್ನ ಬೇಯಿಸಲ್ಲ, ಅಕ್ಕಿ ಬೇಯಿಸಿ ಅನ್ನ ಆಗುತ್ತಾನೆ. ಹಾಗೆ ಇಲ್ಲಿ ತಪಸ್ಸು ಅನ್ನೋದು ಕೂಡ ಹಾಗೇನೆ. ಅವನು ಆ ರೀತಿಯಾಗಿ ತಪಸ್ಸು ಮಾಡ್ತಾನೆ. ಅಂದರೆ ಅಲ್ಲಿ ಗುರಿ ಮತ್ತು ಸಾಧನೆ, ಈಗ ಅಕ್ಕಿಯನ್ನು ಬೇಯಿಸಿದ್ರಿಂದ ಅನ್ನ ಬಂತು. ಇಲ್ಲಿ ಗುರಿ ಮತ್ತು ಸಾಧನೆ ಎರಡು ಒಂದೇ. ಅಂದರೆ ಅನ್ನ ಬೇಯಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಕ್ಕಿಯನ್ನು ಬೇಯಿಸ್ತಾ ಇದ್ದೀನಿ ಅನ್ನೋ ಅರ್ಥವೇ ಎಲ್ರಿಗೂ ಆಗೋ ಹಾಗೆ ಇಲ್ಲಿ ಗುರಿ ಅನ್ನೋದು ಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂತ ಇರೋದು. ಇಲ್ಲಿ ಶಿಷ್ಯ ತಪಸ್ಸನ್ನು ಮಾಡಬೇಕು ಅದಕ್ಕೆ ಅಂತ ಇರೋದು. ಅದರಿಂದ ಗುರಿಯನ್ನು ಹೇಳ್ತಾ ಇಲ್ಲಿ, ನೀನು ತಪಸ್ಸನ್ನು ಮಾಡು ಅಂತ ಇಲ್ಲಿ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಅವನು ಈ ಅನ್ನವೇ ಬ್ರಹ್ಮ ಅನ್ನೋದಾದರೆ ಅದು ಬದಲಾವಣೆ ಆಗಬಾರ್ದಿತ್ತಲ್ವಾ, ನಾಶ ಆಗಬಾರ್ದಿತ್ತಲ್ವಾ? ಬ್ರಹ್ಮದ ಲಕ್ಷಣ ಏನಿತ್ತು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಅಂತ ಅಂದರೆ ಮೊದಲು ಹಾಗೆ ಇತ್ತು, ಈಗಲೂ ಹಾಗೆ ಇದೆ, ಮುಂದೆ ಕೂಡ ಹಾಗೆ ಇರುತ್ತೆ ಅಂತ. ಎಲ್ಲಿ ಅನ್ನ ಬದಲಾವಣೆ ಆಗ್ತಾ ಇದೆ.
ಅನ್ನ ಶರೀರದ ಒಳಗೆ ಹೋದ ಕೂಡಲೇ ಈಗ ನೋಡಿ, ಅನ್ನವನ್ನು ನನ್ನ ಬಾಯಲ್ಲಿಟ್ಟು ಅಗ್ದಾಗ ಅದು ಆಕಾರ ಬೇರೆ ವಿಕಾರ ಹೊಂದಿತು. ಅದು ನನ್ನ ಶರೀರದೊಳಗೆ ಹೋಗಿ ಪಚನ ಆದಾಗ ಅಲ್ಲಿ ಅನ್ನ ಅನ್ನೋ ಥರ ಕಾಣಲೇ ಇಲ್ಲ, ಅದು ಶಕ್ತಿಯಾಗಿ ಪರಿವರ್ತನೆಗೊಳ್ತು. ಅದು ಮತ್ತೆ ಎಷ್ಟು ಶಕ್ತಿಯನ್ನು ಕೊಡಬೇಕೋ ಕೊಟ್ಟು ಅದು ವಿಸರ್ಜನೆ ಆದಾಗ ಮತ್ತೊಂದು ರೂಪವನ್ನು ತಾಳ್ತು. ಬದಲಾವಣೆ ಆಗ್ತಾನೇ ಇದೆ. ಆಗ ಅವನಿಗನ್ನಿಸ್ತು, ಬ್ರಹ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ, ವಿಕಾರವಿಲ್ಲ ಅಂತೆಲ್ಲ ನೋಡಿದ್ದೀವಿ. ಆದರೆ ಈ ಅನ್ನಕ್ಕೆ ಹುಟ್ಟು ಸಾವು ವಿಕಾರ ಎಲ್ಲ ಇರೋದ್ರಿಂದ, ಈ ಶರೀರಕ್ಕೆ ಹುಟ್ಟು ಸಾವು ಎಲ್ಲ ಇರೋದ್ರಿಂದ ಅನ್ನಮಯ ಕೋಶ ಅಂತ ಹೇಳ್ತೀವಿ, ಇದು ಬ್ರಹ್ಮ ಅಲ್ಲ ಅನ್ನೋದೊಂದು ಅನ್ನಿಸ್ತು. ಅದಕ್ಕೆ ಹೋಗಿ ಮತ್ತೆ ಗುರುಗಳ ಹತ್ರ ಕೇಳ್ತಾನೆ, ನನಗೆ ಬ್ರಹ್ಮವನ್ನು ತಿಳಿಸ್ಕೊಡು. ಗುರು ಹೇಳ್ತಾನೆ, ಹೋಗು ತಪಸ್ಸು ಮಾಡು. ಮತ್ತೆ ತಪಸ್ಸಿಗೆ ಕೂತ್ಕೊಳ್ತಾನೆ. ನೋಡಿ ಏನನ್ಸುತ್ತೀಗ ಅವನಿಗೆ, ಪ್ರಾಣವೇ ಬ್ರಹ್ಮವೆಂಬ ಜ್ಞಾನ. ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್ ಪ್ರಾಣಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತಿ ಪ್ರಾಣಂ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಗುಂ ಹೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ. ಈಗ ಅನ್ನಮಯ ಕೋಶ ಅನ್ನ ಬ್ರಹ್ಮ ಅಲ್ಲ ಅಂತ ಅನ್ನಿಸ್ತು ಅವನಿಗೆ. ಯಾಕೆ? ಅದು ವಿಕಾರ. ಈಗ ಮುಂದೆ ಏನು ಮಾಡ್ತಾನೆ, ಭೃಗು ಪ್ರಾಣವನ್ನು ಬ್ರಹ್ಮ ಎಂದು ತಿಳಿದುಕೊಂಡನು. ಏಕೆಂದರೆ ಪ್ರಾಣದಿಂದಲೇ ಪ್ರಾಣಿಗಳು ಹುಟ್ಟುತ್ತವೆ, ಹುಟ್ಟದವುಗಳು ಪ್ರಾಣದಿಂದ ಜೀವಿಸುತ್ತವೆ ಮತ್ತು ಕೊನೆಗೆ ಪ್ರಾಣವನ್ನೇ ಹೋಗಿ ಸೇರುತ್ತವೆ. ಅದನ್ನು ಭೃಗುವು ತಿಳಿದುಕೊಂಡನು. ಆದರೆ ಅದರಿಂದಲೂ ಅವನಿಗೆ ತೃಪ್ತಿಯಾಗಲಿಲ್ಲ. ಪುನಃ ತಂದೆಯಾದ ವರುಣನ ಬಳಿ ಸಾರಿ, ಹೇ ಭಗವಂತನೇ, ನನಗೆ ಬ್ರಹ್ಮವನ್ನು ಉಪದೇಶ ಮಾಡು ಎಂದು ಹೇಳಿದನು. ವರುಣನು ಭೃಗುವನ್ನು ಕುರಿತು, ತಪಸ್ಸಿನಿಂದ ಬ್ರಹ್ಮವನ್ನು ತಿಳಿದುಕೋ, ತಪಸ್ಸು ಬ್ರಹ್ಮ ಎಂದು ಹೇಳಿದನು. ಭೃಗುವು ತಪಸ್ಸನ್ನು ಮಾಡಿ ಅವನು ತಪಸ್ಸು ಮಾಡಿ ಅದನ್ನು ತಿಳಿದುಕೊಂಡನು. ಈ ಶರೀರ ಬ್ರಹ್ಮ ಅಲ್ಲ, ಪ್ರಾಣ ಬ್ರಹ್ಮ. ಏಕೆ? ಬರೀ ಶರೀರ ಇದ್ದರೆ ಸಾಕ, ಅಲ್ಲಿ ಉಸಿರಾಟ ಬೇಕು, ಅಪಾನ ವ್ಯಾನ ಎಲ್ಲ ಬೇಕು. ಅಲ್ಲಿ ಆ ಉಸಿರಾಟ, ಪ್ರಾಣ ಉಸಿರಾಟ ಇದ್ದು ನಾವು ಊಟ ಮಾಡಿದ್ದೆಲ್ಲ ಜೀರ್ಣ ಆಗಿ ಅದು ಸಮಾನ ಎಲ್ಲ ಕಡೆ ಹರಡಿ ಅದೆಲ್ಲ ಆದಾಗಷ್ಟೇ ಈ ಶರೀರ ಸರಿಯಾಗಿ ಬದುಕಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಪ್ರಾಣವೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಆದರೆ ಈ ಪ್ರಾಣ ಕೂಡ ಈ ಶರೀರದಲ್ಲಿ ಮೊದಲು ಇರಲಿಲ್ಲ, ಇವಾಗ ಸ್ವಲ್ಪ ಹೊತ್ತಿದೆ, ಆಮೇಲೆ ಇರೋದಿಲ್ಲ ಅಲ್ವಾ? ಅಲ್ಲಿಗೆ ಮತ್ತೆ ಬ್ರಹ್ಮನ ಸ್ವರೂಪ ಏನು ಬದಲಾಗಲೇ ಇಲ್ಲ. ಅದು ಮೊದಲು ಇತ್ತು, ಇವಾಗಲೂ ಇದೆ, ಮುಂದೆ ಕೂಡ ಇರುತ್ತೆ ಅನ್ನೋದಾಗಬೇಕಾಗಿತ್ತು. ಆದರೆ ಈ ಪ್ರಾಣ ಹೋಯ್ತು ಅಂತ ಹೇಳ್ತೀವಲ್ವಾ, ಅವನು ತಪಸ್ಸು ಮಾಡಿ ಪ್ರಾಣವೇ ಬ್ರಹ್ಮ ಹೌದು, ಇದು ಈ ಅನ್ನಮಯ ಕೋಶ ಏನಿದೆ, ಈ ಅನ್ನ ತಿಂದ ಮೇಲೆ ಅದು ಜೀರ್ಣವಾಗಿ ಎಲ್ಲ ಕಡೆ ಶಕ್ತಿಯನ್ನು ಕೊಟ್ಟು ಈ ಶರೀರ ಬದುಕಬೇಕಾದ್ರೆ ಪ್ರಾಣ ಬೇಕಲ್ವಾ? ಎಲ್ಲ ಸಕಲ ಜೀವಿಗಳಿಗೂ ಅಸ್ತಿತ್ವ ಅನ್ನೋದು ಸಿಗೋದೇ ಇದರಿಂದ ಅಲ್ವಾ ಅಂತೆಲ್ಲ ಯೋಚಿಸಿ ಆಮೇಲೆ ಅನಿಸುತ್ತೆ ಅವನಿಗೆ, ಇಲ್ಲ ಪ್ರಾಣ ಕೂಡ ಹೊರಟೋಗುತ್ತಲ್ಲ, ಅದು ಯಾವಾಗಲೂ ಬರುತ್ತೆ, ಈಗ ಆಮೇಲೆ ಹೊರಟೋಗುತ್ತೆ, ಅದು ಬದಲಾಗ್ತಾ ಇದೆ ಅಲ್ವಾ ಅಂತ ಅನಿಸಿದಾಗ ಮತ್ತೆ ಗುರುಗಳ ಹತ್ರ ಹೋಗ್ತಾನೆ, ಹೇಳ್ತಾನೆ, ಬ್ರಹ್ಮವನ್ನು ನನಗೆ ಉಪದೇಶಿಸಿ ಅಂತ. ಗುರುಗಳು ಹೇಳ್ತಾರೆ, ತಪಸ್ಸನ್ನು ಮಾಡು ಅಂತ. ಈಗ ಭೃಗು ಏನು ಮಾಡ್ತಾನೆ, ಮತ್ತೆ ಹೋಗಿ ತಪಸ್ಸು ಮಾಡ್ತಾನೆ. ಅಲ್ಲಿಗೆ ಅನ್ನಮಯ ಕೋಶ ಅನ್ನೋದು ಬ್ರಹ್ಮ ಅಲ್ಲ, ಪ್ರಾಣಮಯ ಕೋಶ ಅನ್ನೋದು ಕೂಡ ಬ್ರಹ್ಮ ಅಲ್ಲ ಅನ್ನೋದು ಇವನಿಗೆ ಗೊತ್ತಾಯಿತು. ಈಗ ಮುಂದಿಂದು ಎಲ್ಲರಿಗೂ ಗೊತ್ತಿದೆ, ಇನ್ನೇನಿರೋದು ಮನೋಮಯ ಕೋಶ. ಮನಸ್ಸು ಬ್ರಹ್ಮವೆಂಬ ಜ್ಞಾನ. ಮನೋ ಬ್ರಹ್ಮೇತಿ ವ್ಯಜಾನಾತ್
मनसो ह्येव कल्विमानि भूतानि जायन्ते मनसा जातानि जीवन्ति मनः प्रयन्त्यभिसंविशन्तीति तद्विज्ञाय पुनरेव वरुणं पितरमुपससार पुनरेव वरुणं पितरमुपससार अधीहि भगवो ब्रह्मेति तगुंहोवाच तपसा ब्रह्म विजिज्ञासस्व तपो ब्रह्मेति स तपोतप्यत स तपस्तप्त्वा ಮನಸ್ಸು ಬ್ರಹ್ಮ ಎಂದು ಭೃಗುವು ತಿಳಿದುಕೊಂಡನು. ಏಕೆಂದರೆ ಮನಸ್ಸಿನಿಂದಲೇ ಪ್ರಾಣಿಗಳು ಹುಟ್ಟುತ್ತವೆ, ಹುಟ್ಟಿದವುಗಳು ಮನಸ್ಸಿನಿಂದ ಜೀವಿಸುತ್ತವೆ, ಮನಸ್ಸಿನಲ್ಲೇ ಅಡಗುತ್ತವೆ ಎಂದು ಅವನು ಅರಿತುಕೊಂಡನು. ಈ ವಿವರಣೆಯು ಅವನಿಗೆ ತೃಪ್ತಿ ಕೊಡಲಿಲ್ಲ. ಆದ್ದರಿಂದ ಅವನು ಪುನಃ ತಂದೆಯಾದ ವರುಣನನ್ನು, ಭಗವಂತನೇ, ನನಗೆ ಬ್ರಹ್ಮವನ್ನು ಉಪದೇಶಿಸು ಎಂದು ಕೇಳಿದನು. ವರುಣನು ಭೃಗುವಿಗೆ ಹೇಳಿದನು, ತಪಸ್ಸಿನಿಂದ ಬ್ರಹ್ಮವನ್ನು ತಿಳಿದುಕೋ, ತಪಸ್ಸು ಬ್ರಹ್ಮ ಎಂದು ಭೃಗುವು ತಪಸ್ಸು ಮಾಡಿದನು. ತಪಸ್ಸನ್ನು ಮಾಡಿ ಅದನ್ನು ತಿಳಿದುಕೊಂಡನು. ಅನ್ನಮಯ ಕೋಶ ಬ್ರಹ್ಮ ಅಲ್ಲ, ಪ್ರಾಣಮಯ ಕೋಶ ಬ್ರಹ್ಮ ಅಲ್ಲ ಅಂತ ಆದಮೇಲೆ ಮನೋಮಯ ಕೋಶ ಬ್ರಹ್ಮ ಅಂತ ಹೇಳಿಕೊಂಡು ಮನಸ್ಸಿನ ಬಗ್ಗೆ ಅವನು ತಪಸ್ಸು ಮಾಡ್ತಾನೆ. ಹೌದು ನೋಡಿ, ಮನಸ್ಸು ಶಾಂತವಾಗಿದ್ದು ಮನಸ್ಸು ಸರಿಯಾಗಿದ್ದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಎರಡೂ ಸರಿಯಾಗಿರ್ಲಿಕ್ಕೆ ಸಾಧ್ಯ. ಮನಸ್ಸೇನಾದರೂ ಕದಡಿ ಅಶಾಂತವಾಗಿಬಿಟ್ರೆ ನಮ್ಮ ವ್ಯವಹಾರದಲ್ಲಿ, ನಮ್ಮ ಶರೀರದಲ್ಲಿ, ಒಳಗಿನ ಚಟುವಟಿಕೆಗಳಲ್ಲಿ, ಆಹಾರ ಪಚನ ಏನಿದ್ರು, ಮಲ ವಿಸರ್ಜನೆ ಎಲ್ಲವೂ ಯದ್ವಾ ಹೋಗುತ್ತೆ. ನಾವು ಕೇಳಿದ್ದೀವಲ್ವ, ರೋಗ ಅನ್ನೋದು ಶರೀರಕ್ಕೆ ಇರೋದು ಸ್ವಲ್ಪ ಮಾತ್ರ, ಆದರೆ ಮಾನಸಿಕವಾಗಿ ನಾವು ಸರಿಯಾಗಿಲ್ಲ, ಆದ್ರಿಂದಲೇ ಅದು ಶರೀರಕ್ಕೆ ರೋಗ ಬರ್ತಾ ಇದೆ ಅಂತ. ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಉಸಿರಾಟದಲ್ಲೂ ವ್ಯತ್ಯಾಸ ಆಗ್ಬಿಡುತ್ತೆ ನೋಡಿ. ಕೋಪ ಮಾಡ್ಕೊಂಡು ಕೂಡಲೇ ಉಸಿರಾಟ ಜೋರಾಗುತ್ತೆ ಅಲ್ವಾ, ನಮಗೆ ಗೊತ್ತಾಗುತ್ತೆ, ಓ ಬಿ ಪಿ ಜಾಸ್ತಿ ಆಗಿದೆ ನಮಗೆ ಅಂತ ಹೇಳ್ತಾರೆ. ಕೋಪ ಬಂದ ಕೂಡಲೇ ಉಸಿರಾಟ ಜಾಸ್ತಿ ಆಗುತ್ತೆ. ಉಸಿರಾಟ ಜಾಸ್ತಿ ಆದಾಗ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅದು ಕೂಡ ಸಾಕಷ್ಟು ಗೊತ್ತಾಗುತ್ತೆ ನಮಗೆ, ವಿಚಲಿತ ಆಗಿರುತ್ತೆ. ಆದ್ದರಿಂದ ಎಲ್ಲ ಕನೆಕ್ಟೆಡ್ ನೋಡಿ, ಮನಸ್ಸು, ಪ್ರಾಣ, ಶರೀರ ಎಲ್ಲವೂ ಕನೆಕ್ಟೆಡ್. ಮನಸ್ಸು ಪ್ರಶಾಂತವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಸರಿಯಾಗಿರುತ್ತೆ, ಅಲ್ಲಿ ಆ ಉಸಿರಾಟ ಕೂಡ ಸರಿಯಾಗಿ ಆಗ್ತಾ ಇರುತ್ತೆ. ಆದರೆ ಏನೇ ಒಂದು ಮಾಡಬೇಕು ಅಂತ ಹೇಳುವಾಗಲೂ ಮನಸ್ಸು ಅದನ್ನು ಮೊದಲು ಇಚ್ಛೆ ಪಡಬೇಕು. ಹೌದು, ನಾನು ಮಾಡಬೇಕು, ನಾನು ಉಸಿರಾಟ ಎಲ್ಲ ಚಂದದಲ್ಲಿದ್ದು ನನ್ನ ಆರೋಗ್ಯ ಸರಿಯಾಗಿರಬೇಕು ಅಂದರೆ ನಾನು ಸರಿಯಾಗಿ ಆಹಾರವನ್ನು ಸೇವಿಸಬೇಕು, ಅದಕ್ಕೆಲ್ಲ ಮನಸ್ಸು ಮಾಡಬೇಕು ಅಲ್ವಾ. ಆ ಮನಸ್ಸು ಮಾಡೋದ್ರಿಂದ ನನ್ನ ಪ್ರಾಣ ಮತ್ತು ಈ ಅನ್ನಮಯ ಕೋಶ ಶರೀರ ಎರಡು ಸರಿಯಾಗಿ ಇರಲಿಕ್ಕೆ ಸಾಧ್ಯ. ಹಾಗಾದರೆ ಈ ಮನಸ್ಸೇನು? ಆ ಮನಸ್ಸು ವಿಚಾರಗಳ ಧಾರೆ, ಗೊತ್ತಿದೆ. ಮೈಂಡ್ ಇಸ್ ನಥಿಂಗ್ ಬಟ್ ಫ್ಲೋ ಆಫ್ ಥಾಟ್ಸ್. ಆ ವಿಚಾರಧಾರೆ ಹೇಗಪ್ಪ ಇದೆ? ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಚಿಕ್ಕವರಿದ್ದಾಗಿದ್ದ ಮನಸ್ಸು ಬೇರೆ ಥರ ಇತ್ತು, ಈಗಿರುವ ಮನಸ್ಸು ಬೇರೆ ಥರ ಇದೆ, ಈ ಕ್ಷಣ ಇರುವ ಮನಸ್ಸು ಮತ್ತೊಂದು ಕ್ಷಣ ಬೇರೆ ಥರ ಇದೆ. ಅಲ್ಲಿಗೆ ಭೃಗುವಿಗೆ ಅನ್ನಿಸ್ತು, ಇದು ಕೂಡ ಬದಲಾಗ್ತಾ ಇದೆಯಲ್ಲ. ಬ್ರಹ್ಮನ ಡೆಫಿನೇಷನ್ ಏನು? ಅವನು ವಿಕಾರಗೊಳ್ಳೋದಿಲ್ಲ. ಆದರೆ ಈ ಮನಸ್ಸು ವಿಕಾರಗೊಳ್ತಾ ಇದೆಯಲ್ಲ, ಆದ್ರಿಂದ ಮನಸ್ಸು ಕೂಡ ಬ್ರಹ್ಮ ಅಲ್ಲ, ಬೇರೆ ಏನೋ ಇದೆ ಬ್ರಹ್ಮ. ಶರೀರ ಅನ್ನಮಯ ಕೋಶ ಬ್ರಹ್ಮ ಅಲ್ಲ, ಪ್ರಾಣಮಯ ಕೋಶವೂ ಬ್ರಹ್ಮ ಅಲ್ಲ,
ಮನೋಮಯ ಕೋಶವು ಬ್ರಹ್ಮ ಅಲ್ಲ. ಯಾಕಂದರೆ ಇದು ಎಲ್ಲವೂ ಬದಲಾಗ್ತಾ ಇದೆ. ಆದ್ದರಿಂದ ಮತ್ತೆ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಭಗವಂತ ನನಗೆ ಬ್ರಹ್ಮನನ್ನು ಉಪದೇಶಿಸು. ಗುರುಗಳದೇ ಉತ್ತರ ಹೇಳ್ತಾರೆ, ತಪಸ್ಸು ಮಾಡು. ಮತ್ತೆ ಅವನು ತಪಸ್ಸು ಮಾಡ್ತಾನೆ. ಏನಾವಾಗ? ವಿಜ್ಞಾನಮಯ ಕೋಶ. ವಿಜ್ಞಾನವು ಬ್ರಹ್ಮವೆಂಬ ಜ್ಞಾನ. ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್ ವಿಜ್ಞಾನಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ವಿಜ್ಞಾನೇನ ಜಾತಾನಿ ಜೀವಂತಿ ವಿಜ್ಞಾನಂ ಪ್ರಯಂತ್ಯಭಿಸಂವಿಶಂತೇತೆ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಗುಂ ಹೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ. ವಿಜ್ಞಾನ, ವಿಜ್ಞಾನಮಯ ಕೋಶ. ಹಿರಣ್ಯ ಗರ್ಭನ ಸಮಷ್ಟಿ ಬುದ್ಧಿಯು ಬ್ರಹ್ಮ ಎಂದು ಭೃಗು ತಿಳಿದುಕೊಂಡನು. ಏಕೆಂದರೆ ವಿಜ್ಞಾನದಿಂದಲೇ ಪ್ರಾಣಗಳು ಹುಟ್ಟುತ್ತವೆ, ಹುಟ್ಟಿದವುಗಳು ವಿಜ್ಞಾನದಿಂದ ಜೀವಿಸುತ್ತವೆ, ಕೊನೆಗೆ ವಿಜ್ಞಾನದಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ. ಅದನ್ನು ಅರಿತುಕೊಂಡು ಭೃಗುವು ಪುನಃ ತಂದೆಯಾದ ವರುಣನನ್ನು ಸಮೀಪಿಸಿ, ಹೇ ಭಗವಂತನೇ, ಬ್ರಹ್ಮವನ್ನು ಉಪದೇಶಿಸು ಎಂದು ಪುನಃ ಕೇಳಿದನು. ವರುಣನು ತಪಸ್ಸಿನಿಂದ ಬ್ರಹ್ಮವನ್ನು ಅರಿತುಕೋ, ತಪಸ್ಸು ಬ್ರಹ್ಮ ಎಂದು ಭೃಗುವಿಗೆ ಹೇಳಿದನು. ಭೃಗುವು ತಪಸ್ಸನ್ನು ಮಾಡಿದನು. ತಪಸ್ಸನ್ನು ಮಾಡಿ ಅದನ್ನು ತಿಳಿದುಕೊಂಡನು. ನೋಡಿ, ಇಲ್ಲಿ ಮನಸ್ಸು ಅನ್ನುವುದು ಫ್ಲೋ ಆಫ್ ಥಾಟ್ಸ್. ಆದರೆ ಆ ವಿಚಾರಗಳಿಗೆ ಒಂದು ನಿಶ್ಚಯಾತ್ಮಕವಾದ ಒಂದು ವಿಚಾರವನ್ನು ಕೊಡೋದು, ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ತೀವಿ. ಅದನ್ನು ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಆ ಬುದ್ಧಿ ಅನ್ನೋದು ಸಮಷ್ಟಿ ಬುದ್ಧಿ. ಎಲ್ಲರ ಬುದ್ಧಿಯು ಸೇರಿದ್ರೆ ಏನಾಗುತ್ತೆ, ಅದನ್ನು ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಈ ಸಮಷ್ಟಿ ಬುದ್ಧಿಯಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ಹೌದು, ಬುದ್ಧಿ ಇದ್ರೆ ತಾನೇ ಸೃಷ್ಟಿ ಮಾಡೋಕ್ಕಾಗೋದು, ಮತ್ತೆ ಅದರ ಪಾಲನೆ ಆಗೋದು, ಅದರ ನಾಶ ಆಗೋದು ಅಂತ ಹೇಳಿ ಇಲ್ಲಿ ಭೃಗು ತಪಸ್ಸನ್ನು ಮಾಡಿ ಕಂಡುಕೊಳ್ತಾನೆ. ಹೌದು, ಸಮಷ್ಟಿ ಬುದ್ಧಿ ಇರಬೇಕು, ಬುದ್ಧಿ ಇದ್ದರೆ ತಾನೇ ಏನಾದರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಆ ಮನಸ್ಸಿಗೆ ಮಾರ್ಗದರ್ಶನ ಕೊಡುವಂಥದ್ದು ಬುದ್ಧಿ. ಹೀಗೆ ಬುದ್ಧಿ ಇದ್ದರೆ ಮಾತ್ರ ಪ್ರಾಣಿಗಳು ಜೀವಿಸಲಿಕ್ಕೆ ಸಾಧ್ಯ, ಮುಖ್ಯವಾದ ಪಾತ್ರವನ್ನು ವಹಿಸಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋಕೆ ಸಾಧ್ಯ. ಆದರೆ ಮತ್ತೆ ಮನನ ಮಾಡಿ ನೋಡಿದ್ರೆ ಈ ಬುದ್ಧಿ ಕೂಡ ಬದಲಾಗ್ತಾ ಇದೆ ಅಲ್ವಾ? ಬುದ್ಧಿ ಕೂಡ ತಪ್ಪನ್ನು ಮಾಡ್ತಾ ಇದೆ ಅಲ್ವಾ? ಅದರಿಂದ ಬುದ್ಧಿ ಇದ್ರೂ ಕೂಡ ಅಪರಾಧಗಳಾಗ್ತಾ ಇದೆ ಅಲ್ವಾ? ಬುದ್ಧಿ ಶಕ್ತಿ ಕಾಲಕ್ರಮೇಣ ಕ್ಷೀಣ ಆಗ್ತಾ ಇದೆ ಅಲ್ವಾ? ಆದ್ದರಿಂದ ಇದು ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಅವನಿಗೆ. ಯಾವುದು ಕ್ಷೀಣಿಸಿ ಇಲ್ದಾಗ ಆಗೋಗುತ್ತೋ ಅದು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮದ ಡೆಫಿನೇಷನ್ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಲ್ಲಿಗೆ ಈ ಬುದ್ಧಿ ಕೂಡ ಬ್ರಹ್ಮ ಅಲ್ಲ ಅಂದರೆ ವಿಜ್ಞಾನಮಯ ಕೋಶ ಕೂಡ ಬ್ರಹ್ಮ ಅಲ್ಲ. ಯಾಕೆ? ಅದು ಕೂಡ ಬದಲಾಗ್ತಾ ಇದೆ. ಅನ್ನಮಯ ಕೋಶ ಬದಲಾಗ್ತಾ ಇದೆ, ಪ್ರಾಣಮಯ ಕೋಶ ಬದಲಾಗ್ತಾ ಇದೆ, ಮನೋಮಯ ಕೋಶ ಬದಲಾಗ್ತಾ ಇದೆ, ವಿಜ್ಞಾನಮಯ ಕೋಶವೂ ಬದಲಾಗ್ತಾ ಇದೆ. ಆದ್ದರಿಂದ ಅದು ಯಾವುದು ಬ್ರಹ್ಮ ಅಲ್ಲ ಅನ್ನೋದು ಅವನಿಗೆ ಅರ್ಥ ಆಯಿತು. ಅದಕ್ಕೆ ಮತ್ತೆ ಅವನು ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಗುರುಗಳೇ ನನಗೆ ಬ್ರಹ್ಮವನ್ನು ಬೋಧಿಸಿ. ಗುರುಗಳು ಮತ್ತೆ ಹೇಳ್ತಾರೆ, ಹೋಗು ತಪಸ್ಸು ಮಾಡು. ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ, ಒಳ್ಳೆ ಶಿಷ್ಯ ಅವನು. ಹೋಗ್ತಾನೆ, ತಪಸ್ಸು ಮಾಡ್ತಾನೆ. ಮುಂದೆ ಏನು ಮಾಡ್ತಾನೆ? ಆನಂದಮಯ ಕೋಶ. ಆನಂದವು ಬ್ರಹ್ಮವೆಂಬ ಜ್ಞಾನ.
ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತಿ ತೇ ಸೈಷಾ ಭಾರ್ಗವಿ ವಾರುಣೀ ವಿದ್ಯಾಂ ಪರಮೇ ವ್ಯೋಮನ್ ಪ್ರತಿಷ್ಠಿತಾಂ ಸ ಏವಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾಂ. ಆನಂದವು ಬ್ರಹ್ಮವೆಂದು ಭೃಗುವು ತಿಳಿದುಕೊಂಡನು. ಏಕೆಂದರೆ ಆನಂದದಿಂದಲೇ ಪ್ರಾಣಿಗಳು ಹುಟ್ಟುತ್ತವೆ, ಹುಟ್ಟಿದವುಗಳು ಆನಂದದಿಂದ ಜೀವಿಸುತ್ತವೆ, ಕೊನೆಗೆ ಆನಂದವನ್ನೇ ಹೋಗಿ ಸೇರುತ್ತವೆ. ಈ ಭಾರ್ಗವಿ ವಾರುಣಿ ವಿದ್ಯೆಯು ಅಂದರೆ ವರುಣನು ಉಪದೇಶಿಸಿದ ಮತ್ತು ಭೃಗುವು ತಿಳಿದುಕೊಂಡ ವಿದ್ಯೆಯು ಹೃದಯಾಕಾಶದಲ್ಲಿ ನೆಲೆಸಿರುವುದು. ಯಾವನು ಹೀಗೆ ತಿಳಿದುಕೊಳ್ಳುವನೋ ಅವನು ಪರಮಾನಂದದಲ್ಲಿ ನೆಲೆಸುತ್ತಾನೆ. ಅವನು ಅನ್ನವಂತನು, ಅನ್ನವನ್ನು ತಿನ್ನುವವನು, ಅನ್ನವನ್ನು ತಿಂದು ಅರಗಿಸಿಕೊಳ್ಳುವವನು ಆಗುತ್ತಾನೆ. ಪುತ್ರ ಪೌತ್ರಾದಿಗಳಿಂದ, ಪಶುಗಳಿಂದ, ಬ್ರಹ್ಮ ತೇಜಸ್ಸಿನಿಂದ, ಕೀರ್ತಿಯಿಂದಲೂ ಮಹಾತ್ಮನಾಗುತ್ತಾನೆ. ಆನಂದಂ ಬ್ರಹ್ಮೇತಿ ವ್ಯಜಾನಾತ್. ಈ ಆನಂದವು ಬ್ರಹ್ಮವೆಂದು ಜ್ಞಾನವನ್ನು ಪಡ್ಕೊಳ್ತಾನೆ. ಆನಂದಂ ಬ್ರಹ್ಮೇತಿ. ಆ ಬ್ರಹ್ಮನ ಸ್ವರೂಪ ಏನು? ಆನಂದ. ಸತ್ ಚಿತ್ ಆನಂದ ಸ್ವರೂಪ ಅಂತ ಹೇಳ್ತೀವಲ್ವಾ, ಅದಕ್ಕೆ ಇಲ್ಲಿ ಹೋಗಿ ಮತ್ತೆ ಅವನು ಬ್ರಹ್ಮನನ್ನು ತಿಳಿಸು ಅಂತ ಕೇಳ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಿದ್ದಾನೆ? ಆನಂದವು ಬ್ರಹ್ಮವೆಂದು ಭೃಗುವು ತಿಳಿದುಕೊಂಡನು. ಇದು ಯಾವುದು? ಈ ಪಂಚಕೋಶಗಳಲ್ಲಿ ಆನಂದ ಅದೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ. ಅದು ಯಾವ ಥರ ಆನಂದ? ಆನಂದದಿಂದಲೇ, ಏಕೆಂದರೆ ಆನಂದದಿಂದಲೇ ಪ್ರಾಣಿಗಳು ಕೂಡ ಹುಟ್ಟೋದು. ಹುಟ್ಟಿದವು ಆನಂದದಿಂದಲೇ ಜೀವನ ಮಾಡ್ತಾ ಇರೋದು. ಯಾಕೆ? ನಮ್ಮೆಲ್ಲರಲ್ಲೂ ಇರುವಂತಹ ಆ ಬ್ರಹ್ಮನ ಸ್ವರೂಪವೇನೋ ಸಚ್ಚಿತ್ ಆನಂದ ಸ್ವರೂಪ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುವಂತಹ ಆ ಚೈತನ್ಯ ಏನಿದೆ, ಬ್ರಹ್ಮ ಏನಿದೆ, ಅದು ಸಚ್ಚಿದಾನಂದ ರೂಪ. ಹುಟ್ಟಿದವುಗಳು ಆನಂದದಿಂದ ಜೀವಿಸುತ್ತದೆ, ಕೊನೆಗೆ ಆನಂದವನ್ನೇ. ಏಕೆಂದರೆ ಅಲ್ಲಿ ಆನಂದ ಅನ್ನೋದು ಬದಲಾಗಲಿಲ್ಲ ನೋಡಿ. ಆನಂದದಿಂದಲೇ ಹುಟ್ಟಿದ್ದು, ಆನಂದದಲ್ಲೇ ಜೀವಿಸಿದ್ದು, ಆನಂದದಲ್ಲೇ ಕೊನೆಯಾಗಿದ್ದು. ಅಲ್ಲಿ ಆನಂದ ಅನ್ನೋದು ಬದಲಾಗಲೇ ಇಲ್ಲ ಅಲ್ವಾ? ಬೇರೆ ಎಲ್ಲವೂ ಬದಲಾಯಿತು, ಆ ಆನಂದ ಅನ್ನೋದು ಬದಲಾಗಲೇ ಇಲ್ಲ. ಅದನ್ನು ತಿಳ್ಕೊಂಡು ಆ ಆನಂದ ಅನ್ನೋದು ಎಲ್ಲಿದೆ? ಹೃದಯಾಕಾಶದಲ್ಲಿ ನೆಲೆಸಿದೆ ಅಂತ ತಿಳ್ಕೊಂಡು ಹೀಗೆ ತಿಳಿದುಕೊಳ್ಳುವವನು ಅವನು ಪರಮಾನಂದದಲ್ಲಿ ನೆಲೆಸುತ್ತಾನೆ. ಆ ಪರಮಾನಂದದಲ್ಲಿ ನಾವೆಲ್ಲರೂ ನೋಡುವಂಥದ್ದೇನು? ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್. ಆ ಬ್ರಹ್ಮ ಅನ್ನುವಂಥದ್ದು ಬದಲಾಗದೇ ಇರುವ ಒಂದು ವಸ್ತು. ಅದು ಯಾವುದು ಅಂತಂದರೆ ಆನಂದ. ನೋಡಿ, ನನಗಾಗೋ ಆನಂದ ಬೇರೆ, ನಿಮಗಾಗೋ ಆನಂದ ಬೇರೆ ಅಂತ ಇಲ್ಲ ಅಲ್ಲಿ. ಯಾಕಂದರೆ ಆನಂದ ಅನ್ನೋದು ಸಚ್ಚಿತ್ ಆನಂದ ಸ್ವರೂಪ ಅನ್ನೋದು ಸರ್ವವ್ಯಾಪಿಯಾಗಿರುವಂಥದ್ದು, ಎಲ್ಲರಿಗೂ ಒಂದೇ ಇರೋದು, ಅದು ಬದಲಾಗುವಂಥದ್ದಲ್ಲ. ಆ ಪರಮಾನಂದವನ್ನು ನಾವು ಆನಂದ ಸ್ವರೂಪಿಯೇ ನಾವು. ಆದರೂ ನಾವು ಯಾಕೆ ದುಃಖ ಪಡ್ತಾ ಇದ್ದೀವಿ ಅಂತಂದರೆ ಈ ಶರೀರವನ್ನು ನಾನು ಅಂತ ಗುರುತಿಸ್ಕೊಂಡಿದ್ದೀವಿ ಅಂತ ನಾವು ಸಾಕಷ್ಟು ಸಲ ಓದಿದ್ದೀವಿ. ಏನಕ್ಕೆ ಆ ಆನಂದ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆಯಿಂದ ನನಗೆ ಆನಂದ ಸಿಗ್ತಾ ಇಲ್ಲ ಅನ್ನೋದು ನನಗೆ ಸಾಕಷ್ಟು ಅಧ್ಯಯನ ಮಾಡಿದ ಮೇಲೆ ಗೊತ್ತಾಗಿದೆ ಅಲ್ವಾ ನಮಗೆ. ಹಾಗಾಗಿ ಈ ಆನಂದವನ್ನು ಸಚ್ಚಿತ್ ಆನಂದ ಸ್ವರೂಪ ನಾನು, ಅದೇ ಬ್ರಹ್ಮ ಅಂತ ಯಾರು ತಿಳ್ಕೊಳ್ತಾನೋ ಅವನು ನೋಡಿ ಹೇಗಿರ್ತಾನೆ. ಆ ಜ್ಞಾನಿ ಆದವನು ಅವನು ಪರಮಾನಂದದಲ್ಲಿ ನೆಲೆಸುತ್ತಾನೆ. ಅವನು ಪರಮಾನಂದದಲ್ಲಿ ನೆಲೆಸ್ಬಿಡ್ತಾನೆ, ಯಾವಾಗಲೂ ಆನಂದವಾಗೇ ಇರ್ತಾನೆ.
ಅವನು ಅನ್ನವಂತನು, ಅನ್ನವನ್ನು ತಿನ್ನುವವನು, ಅನ್ನವನ್ನು ತಿಂದು ಅರಗಿಸಿಕೊಳ್ಳುವವನು ಆಗುತ್ತಾನೆ. ಅನ್ನವನ್ನು ತಿನ್ನುವವನು ಅಂದರೆ ಏನು? ಈಗ ನೋಡಿ, ಈ ಶರೀರದ ಅನ್ನವನ್ನು ತಿಂದು ಅರಗಿಸ್ಕೊಂಡು ಅದು ಈ ಶರೀರವನ್ನು ಸ್ಥಿರವಾಗಿ ಇಟ್ಟಿದೆ. ಅದರಿಂದ ಅವನು ಅನ್ನವಂತನು, ಅನ್ನವನ್ನು ತಿನ್ನುವವನು ಮತ್ತು ಅನ್ನವನ್ನು ಅರಗಿಸಿಕೊಳ್ಳುವವನು, ಎಲ್ಲವೂ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆ. ಪುತ್ರ ಪೌತ್ರಾದಿಗಳಿಂದ, ಪಶುಗಳಿಂದಲೂ, ಬ್ರಹ್ಮ ತೇಜಸ್ಸಿನಿಂದಲೂ, ಕೀರ್ತಿಯಿಂದಲೂ ಮಹಾತ್ಮನಾಗುತ್ತಾನೆ. ಆಧ್ಯಾತ್ಮವನ್ನು ತಿಳ್ಕೊಂಡು ಅದರಲ್ಲಿ ಸಾಧನೆಯನ್ನು ಮಾಡಿ ಈ ಆನಂದವೇ ಬ್ರಹ್ಮ ಅಂತ ತಿಳ್ಕೊಂಡವನು ಆ ವ್ಯಕ್ತಿ ಹೇಗಿರ್ತಾನಪ್ಪ ಅಂತ ಅಂದರೆ ಪುತ್ರ ಪೌತ್ರ ಆಗೋದು ಇರ್ತಾನೆ. ಅವನು ಈ ಪ್ರಪಂಚದಲ್ಲಿ ಎಲ್ಲ ಬಿಟ್ಟು ಹೊರಟೋಗ್ಬಿಡೋದಿಲ್ಲ. ಮಕ್ಕಳು, ಮೊಮ್ಮಕ್ಕಳು, ಪಶುಗಳು. ಈಗ ಐಶ್ವರ್ಯ ಅಂತಂದರೆ ಹಿಂದಿನ ಕಾಲದಲ್ಲಿ ಪಶುಗಳು. ಈಗ ನೋಡಿ, ಯಾರ್ದೋ ಋಷಿಗೆ, ಯಾಜ್ಞವಲ್ಕ್ಯ ಋಷಿ ಹತ್ರ 10,000 ಹಸುಗಳಿತ್ತು ಅಂತ ಹೇಳ್ತಾರೆ. ಅಂದರೆ ಅವರು ಸಂಪನ್ನರಾಗಿದ್ದರು ಅಂತ. ಭೂಮಿ ಮತ್ತು ಈ ಪಶುಗಳು ಅದಿದ್ದರೆ ಅವರು ಸಾಕಷ್ಟು ವೆಲ್ತಿ ಪರ್ಸನ್ ಅಂತ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಅವನು ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಹೊಂದಿ ಪಶುಗಳನ್ನು ಹೊಂದಿರ್ತಾನೆ. ಬ್ರಹ್ಮ ತೇಜಸ್ಸಿನಿಂದಲೂ ಕೀರ್ತಿಯಿಂದಲೂ ಮಹಾತ್ಮನಾಗುತ್ತಾನೆ. ಯಾರು ಈ ಬ್ರಹ್ಮನನ್ನು ಅರ್ಥಕೊಳ್ತಾನೋ, ಆ ಆನಂದದಲ್ಲಿ ನೆಲೆಸ್ತಾನೋ, ಅವನು ಈ ಬ್ರಹ್ಮ ತೇಜಸ್ಸನ್ನು ಹೊಂದಿ ಕೀರ್ತಿಯಿಂದ ಮಹಾತ್ಮ ಆಗ್ತಾನೆ ಅಂತ ಹೇಳಿದ್ರೆ ಅವನು ಸಂತೋಷವಾಗಿ ಇರ್ತಾನೆ. ಯಾಕಂದರೆ ಆನಂದದಲ್ಲಿ ನೆಲೆಸಿಬಿಡ್ತಾನೆ. ಅವನು ಆ ಆನಂದ ಬಿಟ್ಟು ಬೇರೆ ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥಕೊಳ್ತಾನೆ. ಭೃಗು ಅದನ್ನು ಅರ್ಥಕೊಳ್ತಾನೆ ಅಂತ ಹೇಳ್ತಾರೆ. ಈ ಅನ್ನದ ಬಗ್ಗೆ ಇನ್ನೊಂದು ಮಂತ್ರವನ್ನು ನೋಡೋಣ. ಅನ್ನ ಮತ್ತು ಅನ್ನಾದ ಉಪಾಸನೆಗಳು, ಅದು ಹೇಗೆ ಉಪಾಸನೆ ಮಾಡ್ತಾರೆ ಅಂತ. ಶರೀರ ಪ್ರಾಣಿಗಳೆಂಬ ಅನ್ನ ಅನ್ನಾದಗಳು. ಅನ್ನ ಅನ್ನಾದಗಳು ಅಂದರೆ ಅನ್ನ ಅನ್ನವನ್ನು ಸ್ವೀಕರಿಸುವಂಥದ್ದು ಅಂತ. ಯಾವ್ದು ಸ್ವೀಕರಿಸುವುದು ಅದನ್ನು ಅನ್ನಾದ ಅಂತ ಹೇಳ್ತಾರೆ. ಬಹಳ ಸುಂದರವಾದ ಮಂತ್ರ ಇದು. ಓದಿರ್ತೀನಿ, ಇದರ ಅರ್ಥವನ್ನು ಮುಂದಿನ ಕ್ಲಾಸಲ್ಲಿ ನೋಡ್ಬೋದು ಅನಿಸುತ್ತೆ. ಅನ್ನಂ ನ ನಿಂದ್ಯಾತ್ ತದ್ವ್ರತಂ ಪ್ರಾಣೋ ವಾ ಅನ್ನಂ ಶರೀರಮನ್ನಾದಂ ಪ್ರಾಣೇ ಶರೀರಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತಃ ತದೇತದನ್ನಮನ್ನೇ ಪ್ರತಿಷ್ಠಿತಂ ಸಯ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾ. ಬಹಳ ಸುಂದರವಾದ ಮಂತ್ರ. ಅನ್ನವನ್ನು ನಿಂದಿಸಬಾರದು, ಅದು ನಿಯಮ. ಪ್ರಾಣವು ಶರೀರದೊಳಗೆ ಇರುವುದರಿಂದಲೇ ಅದು ಶರೀರಕ್ಕೆ ಅನ್ನವು. ಪ್ರಾಣ ನಿಮಿತ್ತದಿಂದ ಶರೀರವು ನಿಂತಿರುವುದರಿಂದ ಶರೀರವು ಅನ್ನಾದವು. ಆದ್ದರಿಂದ ಒಂದು ಇನ್ನೊಂದಕ್ಕೆ ಅನ್ನವಾಗಿ ತೋರುವುದು. ಒಂದು ಇನ್ನೊಂದಕ್ಕೆ ಆಶ್ರಯವಾಗಿರುವುದರಿಂದ ಪ್ರಾಣ ಶರೀರಗಳೆರಡೂ ಅನ್ನ ಮತ್ತು ಅನ್ನಾದಗಳಾಗಿರುತ್ತವೆ. ಹೀಗೆಂದು ಯಾವನು ತಿಳಿಯುವನೋ ಅವನು ಅನ್ನವಂತನು, ಅನ್ನವನ್ನು ತಿಂದು ಜೀರ್ಣಿಸಿಕೊಳ್ಳುವವನು ಆಗುತ್ತಾನೆ. ಅವನು ಪುತ್ರ ಪೌತ್ರಾದಿ ಸಂತಾನದಿಂದಲೂ ಪಶುಗಳಿಂದಲೂ ಬ್ರಹ್ಮ ತೇಜಸ್ಸಿನಿಂದಲೂ ಕೀರ್ತಿಯಿಂದಲೂ ಮಹಾತ್ಮನೆನಿಸಿಕೊಳ್ಳುತ್ತಾನೆ. ನೋಡಿ, ಅನ್ನ ಮತ್ತು ಅನ್ನಾದ, ಈ ಶರೀರ ಅನ್ನವನ್ನು ಸ್ವೀಕರಿಸುತ್ತೆ. ಅನ್ನವನ್ನು ನಿಂದಿಸಬಾರದು ಅಂತ ಹೇಳ್ತಾರೆ. ಇಲ್ಲಿ ಅನ್ನ ಅಂದ್ಕೊಳ್ಳೆ ಬರೀ ಅಕ್ಕಿಯಿಂದ ಮಾಡಿದ ಅನ್ನ ಅಂತ ಆಗೋದಿಲ್ಲ. ಅಲ್ಲಿ ನಮಗೆ ಪುಷ್ಟಿ ಕೊಡುವಂತಹದ್ದು ಎಲ್ಲವೂ ಅನ್ನವೇ. ನೋಡಿ, ಈಗ ಪಂಚೇಂದ್ರಿಯಗಳಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳ್ತೀವಲ್ವಾ. ಪಂಚೇಂದ್ರಿಯಗಳು. ಶಬ್ದ ಕಿವಿಯಿಂದ ಕೇಳುವಂಥದ್ದು,
ಹಾಗಾದರೆ ಕಿವಿಗೆ ಅನ್ನ ಯಾವುದು? ಶಬ್ದ. ಸ್ಪರ್ಶ, ಚರ್ಮಕ್ಕೆ ಸ್ಪರ್ಶ. ಚರ್ಮಕ್ಕೆ ಅನ್ನ ಯಾವುದು? ಸ್ಪರ್ಶಿಸೋದು. ರೂಪ, ಕಣ್ಣಿಗೆ ರೂಪ, ಕಣ್ಣಿನಿಂದ ನಾನು ನೋಡ್ಲಿಕ್ಕಾಗೋದು ರೂಪವನ್ನು. ಹಾಗಾದರೆ ಕಣ್ಣಿಗೆ ಆಹಾರ ಯಾವುದು? ರೂಪ. ಜಗತ್ತಲ್ಲಿ ಏನೇನು ನೋಡ್ತೀನೋ ಅದೆಲ್ಲವೂ ಕಣ್ಣಿಗೆ ಅನ್ನ. ರಸ, ನಾಲಿಗೆಗೆ ರಸ, ಅದು ರುಚಿಯನ್ನು ನೋಡುವಂಥದ್ದು. ಹಾಗಾದರೆ ನಾಲಿಗೆ ಅನ್ನ ಯಾವುದು? ರುಚಿ. ಬೇರೆ ಬೇರೆ ಏನೇನು ಅದು ಅನ್ನ ಅದಕ್ಕೆ. ಗಂಧ, ಮೂಗಿಗೆ ಸುವಾಸನೆ ಗೊತ್ತಾಗತ್ತೆ, ಪರಿಮಳ ಗೊತ್ತಾಗತ್ತೆ. ಹಾಗಾದರೆ ಮೂಗಿಗೆ ಅನ್ನ ಯಾವುದು? ಗಂಧ. ನಾವಿಲ್ಲಿ ಅನ್ನ ಅಂತ ಕೂಡಲೇ ಬರೀ ನಾವು ತಿನ್ನೋದು ಬಾಯಲ್ಲಿ ಅಂತ ಅಂದ್ಕೊಳ್ಬಾರ್ದು. ಈ ಪಂಚೇಂದ್ರಿಯಗಳಿಗೂ ಇವೆಲ್ಲವೂ ಅನ್ನವೇ. ಯಾವುದು ನಮಗೆ ತೃಪ್ತಿಯನ್ನು ಕೊಡುತ್ತೋ ಅದು ಎಲ್ಲವೂ ಅನ್ನವೇ. ಆದ್ದರಿಂದ ಅನ್ನವನ್ನು ನಿಂದಿಸಬಾರದು. ಫಸ್ಟ್ ಶುರುವಾಗೋದು ಇದರಿಂದ, ತಿನ್ನೋ ಅನ್ನವನ್ನು ನಿಂದಿಸಬಾರದು. ಅದರಿಂದ ನೋಡಿ, ನಾವು ಕಲಿಯೋದಲ್ಲಿಂದನೇ. ತಟ್ಟೆಗೆ ಅನ್ನ ಬರುವಾಗ ನಾವು ಪುಣ್ಯ ಮಾಡಿರ್ಬೇಕಂತೆ. ಸುಮ್ಮನೆ ಎಷ್ಟೋ ಜನ ಆಹಾರ ಇಲ್ಲದಲ್ಲೇ ಒದ್ದಾಡ್ತಾರೆ ದೇಶದಲ್ಲಿ, ನೋಡಿದ್ದೀವಿ, ಪ್ರಪಂಚದಲ್ಲಿ. ನಮಗೆ ಅನ್ನ ಸಿಗ್ತಾ ಇದೆ ಅಂತಂದರೆ ವಿ ಶುಡ್ ಬಿ ಥ್ಯಾಂಕ್ಫುಲ್. ಹೇ ಭಗವಂತ, ನನಗೆ ಇವತ್ತು ಊಟವನ್ನು ಕರುಣಿಸಿದ್ದೀಯಾ. ಈ ಅನ್ನವನ್ನು ತಯಾರಿಸಿದವರಿಗೆ, ಈ ಅನ್ನವನ್ನು ಅಕ್ಕಿಯನ್ನು ಬೆಳೆದವರಿಗೆ, ಇದನ್ನು ತಂದು ನಮಗೆ ಕೊಟ್ಟವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಊಟ ಮಾಡಬೇಕಂತೆ. ಅನ್ನವನ್ನು ಎಂದಿಗೂ ನಿಂದಿಸಬಾರ್ದು. ತಟ್ಟೆಯಲ್ಲಿ ಬಿಡೋದಾಗಲಿ, ಚೆಲ್ಲೋದಾಗಲಿ, ಅಯ್ಯೋ ಇವತ್ತು ಇದು ತಿನ್ನಬೇಕಾ ಅಂತ ಅಂದ್ಕೊಳ್ಳೋದಾಗಲಿ ಆಗಬಾರ್ದು. ಅದೇ ರೀತಿ ಪಂಚೇಂದ್ರಿಯಗಳಿಗೂ ನಾವು ಅಂದ್ಕೊಳ್ಬೇಕು. ಇದು ಸುಲಭವಾಗಿ ಗೊತ್ತಾಗುವಂಥದ್ದು. ಅನ್ನ ಅಂದ್ಕೊಳ್ಳೆ ಇದು ಮಾಡ್ಕೊಳ್ಳೋದು. ಹಾಗೆ ನಾವು ಕೇಳುವ ಪಂಚೇಂದ್ರಿಯಗಳಿಂದ ಕೇಳುವ ಶಬ್ದಸ್ಪರ್ಶ ರೂಪರಸಗಂಧಗಳು ಕೂಡ ಅನ್ನವೇ ಅಂತ ಆದಾಗ ಅದನ್ನು ಕೂಡ ಹೀಗೆ ನೋಡ್ಕೊಳ್ಬೇಕು ಅಲ್ವಾ? ಎಷ್ಟೋ ಜನ ಕಿವಿನೇ ಕೇಳಲ್ಲ. ಕೇಳಿಸ್ತಾ ಇದೆ, ಒಳ್ಳೆಯದನ್ನು ಕೇಳುವಂತಾಗಲಿ, ನನಗೆ ಒಳ್ಳೆಯದನ್ನು ನೋಡುವಂತಾಗಲಿ, ಒಳ್ಳೆಯದನ್ನು ಸ್ಪರ್ಶಿಸುವಂತಾಗಲಿ, ಒಳ್ಳೆಯದನ್ನು, ಇದು ಒಳ್ಳೆಯದು ಕೆಟ್ಟದ್ದು ಅಂತ ನಾನೇನು ಅಂದ್ಕೊಳ್ಳೋದು ಬೇಕಾಗೇ ಇಲ್ಲ. ಆವತ್ತು ಅದು ನನ್ನ ಕಿವಿಗೆ ಬಿತ್ತು ಅಷ್ಟೇ. ಇವತ್ತು ನಾನು ಇದನ್ನು ನೋಡಬೇಕಾಗಿತ್ತ, ಭಗವಂತನ ಇಚ್ಛೆ ಅಷ್ಟೇ. ಆ ರೀತಿಯಾಗಿ ಶಬ್ದಸ್ಪರ್ಶ ರೂಪ ರಸಗಂಧ ಇದೆಲ್ಲದಕ್ಕೂ ಅನ್ನ ಯಾವುದಾಗಿರುತ್ತೋ ನಿಂದಿಸಬೇಡ. ಅನ್ನವನ್ನು ನಿಂದಿಸಬಾರದು, ಅದು ನಿಯಮ. ನನ್ನ ಇಷ್ಟ, ಏನೋ ಉಪನಿಷತ್ತಲ್ಲಿ ಬರೆದಿದ್ದಾರೆ ಅಂದ್ಕೂಡಲೇ ನಾನು ಕೇಳ್ಬಿಡ್ಬೇಕಾ? ಇಟ್ಸ್ ಅನ್ ಆರ್ಡರ್. ಉಪನಿಷತ್ತಿನಲ್ಲಿ ಹೇಳಿತು ಅಂತಂದರೆ ಆರ್ಡರ್, ಅದು ನಿಯಮ. ಪ್ರಾಣವು ಶರೀರದೊಳಗೆ ಇರುವುದರಿಂದ ಅದು ಶರೀರಕ್ಕೆ ಅನ್ನವು. ನೋಡಿ, ಪ್ರಾಣ ಶರೀರದ ಒಳಗಿದೆ ಅಂತ ಅನ್ನುವಾಗ ಅದು ಶರೀರಕ್ಕೆ ಅನ್ನ ಅಂತ ಹೇಳ್ತಾರೆ. ಪ್ರಾಣ ನಿಮಿತ್ತದಿಂದ ಶರೀರವು ನಿಂತಿರೋದ್ರಿಂದ, ಪ್ರಾಣ ಇರೋದ್ರಿಂದ ಶರೀರ ನಿಂತಿರೋದು, ಅದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು. ಶರೀರವು ಅನ್ನಾದ ಅಂದರೆ ಈ ಶರೀರವನ್ನು, ಶರೀರಕ್ಕೆ ಅನ್ನ ಅನ್ನುವಂಥದ್ದು ಪ್ರಾಣ. ಆ ಪ್ರಾಣವನ್ನು ಸೇವಿಸಿರೋದು ಯಾವುದೋ ಶರೀರ, ಆ ಶರೀರಕ್ಕೆ ಅನ್ನಾದ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಇನ್ನೊಂದಕ್ಕೆ ಅನ್ನವಾಗಿ ತೋರುವುದು. ಮತ್ತು ಪ್ರಾಣ ಶರೀರಕ್ಕೆ ಅನ್ನವಾಗಿ ತೋರಿಸುತ್ತೆ. ಒಂದು ಇನ್ನೊಂದಕ್ಕೆ ಆಶ್ರಯವಾಗಿರುವುದರಿಂದ ಪ್ರಾಣ ಶರೀರಗಳೆರಡೂ ಅನ್ನ ಮತ್ತು ಅನ್ನಾದಗಳಾಗಿರುತ್ತದೆ. ಅಂದರೆ ಯಾವುದನ್ನು ನಾವು ತಿಂತೀವಿ ಅದನ್ನು, ಯಾವುದರ ಆಶ್ರಯವನ್ನು ಪಡಿತೀವಿ ಅದರಿಂದ ಪಡೆಯುವ ಆಶ್ರಯ ಯಾವುದಿದೆ ಅದಕ್ಕೆ ಅನ್ನಾದ ಅಂತ ಹೇಳ್ತಾರೆ. ಹೀಗೆಂದು ಯಾವನು ತಿಳಿದುಕೊಳ್ಳುವನೋ ಅವನು ಅನ್ನವಂತನು. ನೋಡಿ, ಅನ್ನವನ್ನು ನಿಂದಿಸೋದಿಲ್ಲ ಅಂದರೆ ಅವನು ದೊಡ್ಡ ವ್ಯಕ್ತಿ ಆದ ಅಂತ ಲೆಕ್ಕ. ಅನ್ನವಂತನು, ಅನ್ನವನ್ನು ತಿಂದು ಜೀರ್ಣಿಸಿಕೊಳ್ಳುವವನು. ಜೀರ್ಣ ಮಾಡ್ಕೊಳ್ಬೇಕು. ಪಂಚೇಂದ್ರಿಯಗಳಲ್ಲಿ ಏನೇನು ತಗೊಳ್ತೀವೋ ಅದೆಲ್ಲವನ್ನು ಜೀರ್ಣ ಮಾಡ್ಕೊಳ್ಬೇಕು. ಅಂತಹವನು ಪುತ್ರ ಪೌತ್ರಾದಿ ಸಂತಾನದಿಂದಲೂ, ಮಕ್ಕಳು ಮೊಮ್ಮಕ್ಕಳು ಸಂತಾನ, ಪಶುಗಳಿಂದಲೂ, ಪಶುಗಳು ಅಂತಂದರೆ ಐಶ್ವರ್ಯ, ಆಗಿನಿದ್ರಲ್ಲಿ ಐಶ್ವರ್ಯ, ಈಗ ಬೇರೆ ರೀತಿಯ ಹಣ ಸಂಪತ್ತು ಎಲ್ಲವನ್ನು ಪಡೆದು ಬ್ರಹ್ಮ ತೇಜಸ್ಸಿನಿಂದ, ತೇಜಸ್ಸು ಅಂತಂದರೆ ಆ ಆಂತರಿಕ ಸೌಂದರ್ಯ, ಅದು ಯಾವಾಗ ಮನಸ್ಸಿನಲ್ಲಿ
ಆ ಬ್ರಹ್ಮನನ್ನು ಅನುಭವಿಸಿರ್ತಾನೋ, ಅವನು ತನ್ನಲ್ಲಿ ತಾನು ಆನಂದ ಸ್ವರೂಪಿಯಾಗಿರ್ತಾನೋ ಆ ತೇಜಸ್ಸು ಕಣ್ಣುಗಳಲ್ಲಿ ಹೊಳೆಯುತ್ತಂತೆ. ಆ ಬ್ರಹ್ಮ ತೇಜಸ್ಸಿನಿಂದಲೂ ಕೀರ್ತಿಯಿಂದಲೂ ಮಹಾತ್ಮನೆನಿಸಿಕೊಳ್ಳುತ್ತಾನೆ. ಅಂಥ ವ್ಯಕ್ತಿನ ಏನಂತ ಮಾಡ್ತೀವಿ, ಕೈಯೆತ್ತು ಮುಗಿಬೇಕಪ್ಪ ಮಹಾತ್ಮರನ್ನು ನೋಡಿದರೆ ಅಂತ ಅನಿಸುತ್ತಲ್ವ. ಎಷ್ಟೋ ಜನಗಳನ್ನ ನಾವು ನೋಡಿದ್ದೀವಿ ಆ ಥರ ಇರೋರನ್ನ. ಅವರೆಲ್ಲರೂ ಹೇಗಿರ್ತಾರೆ, ಅನ್ನವನ್ನು ನಿಂದಿಸದೇ ಇರೋರು. ಯಾಕೆ, ಅನ್ನ ಅಂದರೆ ಏನು ಅನ್ನೋದು ಸರಿಯಾಗಿ ತಿಳ್ಕೊಂಡಿರೋರು. ಆ ರೀತಿಯ ಮಹಾತ್ಮರಾಗಿ ಅವರು ಇರ್ತಾರೆ ಅಂತ ಉಪನಿಷತ್ತು ಹೇಳುತ್ತೆ. ಮುಂದುವರಿಸೋಣ, ಅಲ್ಲಿಗೆ ನಿಲ್ಲಿಸ್ತೀನಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ॐ शान्ति शान्ति शान्तिः। हरिः ॐ। श्रीगुरुभ्यो नमः। हरिः ॐ।